30,000 ಸ್ಟೂಡೆಂಟ್ಸ್ ನ ಸೈನ್ಸ್ ಕಲಿಸಿದ್ದು. ರಿಸಲ್ಟ್ ಬಂದಾಗ ಸೈನ್ಸ್ ಅಲ್ಲಿ ಯಾರು ಫೇಲ್ ಇಲ್ಲ. ಉಪ್ಪು ಸಕ್ಕರೆ ಬಾಜುಕಿಟ್ಟು ಸಕ್ಕರೆ ಹೇಳ್ತಿರ ನೋಡೋದು ಉಪ್ಪು ಹೆಂಗದ ನೋಡೋದು ನಿನ್ಗೆ ಏನಾಗಿದೆ ಅಂದ್ರೆ ನಿನ್ ಕ್ವಾಲಿಟಿ ನಿನ್ ಕ್ವಾಲಿಟಿ ಇಬ್ರು ಅಡಿಗೆಗೆ ಅವಶ್ಯ ಅದ. ನಾವೇನ್ ಮಾಡ್ತೀವಿ ಕಂಪೇರ್ ನೋಡ ಅವ ಹೆಂಗಿದ್ದಾನ ನಿನ್ ಕ್ಲಾಸ್ಮೇಟ್ ಅವ ಹೆಂಗ್ ಶಾಣೆ ಇದ್ದಾನ ನೋಡ ಅವ್ನ ಯಾಕೆ ಕಂಪೇರ್ ಮಾಡ್ತೀರಿ. ನಿಮ್ ಹುಡುಗ ಇಂಟೆಲಿಜೆಂಟ್ ಇದ್ದಾನ್ರಿ. ನನ್ಗೆ ಇನ್ನೂವರೆಗೂ ಸಾವಿರಾರು ಕೋಟಿಗಟ್ಟಲೆ ಹುಡುಗರನ್ನ ಕಲ್ಸಿನಿ, ಬಟ್ ನನಗೆ ಒಬ್ರು ಡಲ್ ಕಂಡಿಲ್ಲ. ಪ್ರತಿ ದಿವಸ 100 ಹುಡುಗರು ಏನ್ ಬರ್ತಾರೆ, ಅದು ಪಕ್ವವಾದಂತ ಬೀಜಗಳು. ಇದನ್ನ ಕಾಯೋ ಜವಾಬ್ದಾರಿ ಟೀಚರ್ಸ್. ಸುಮ್ಮನೆ ABCD ಕಲಿಸ್ಲಿಕ್ಕಲ್ಲ ಟೀಚರ್. ಮಾರ್ಕ್ಸ್ ಒಂದೇ ಕೌಂಟಿಂಗ್ ಆಗಿರೋದ ಕಲಿಸದೆ ಮಾಸ್ಟರ್ ಹೆಚ್ಚು ಮಾರ್ಕ್ಸ್ ಆಗ್ತಾ ಇದ್ದಾರೆ. ನಾ ತಗೊಂಡಿದ್ದ 50%, 100% ತಗೊಳ್ಳುವಂತ ಹುಡುಗನಿಗೆ ನಾನು ಯಾವ ರೀತಿ ಕಲಿಸಬಹುದು ಹೇಳ್ರಿ ನೋಡ್ರಿ. ಇದು ಓಪನ್ ಕ್ವಶನ್ಸ್ ಮಾಡ್ತಾ ಇದ್ದೇನೆ. ನಾನು ಹುಟ್ಟಿದ ಬನ್ನಿಕೊಪ್ಪ ಇದ್ರು ಕೂಡ 3 ತಿಂಗಳಿಗೆ ನಾವು ಶಿರಹಟ್ಟಿಗೆ ಬಂದ್ವಿ. ಬನ್ನಿಕೊಪ್ಪ ಶಿರಹಟ್ಟಿ ತಾಲೂಕು ಅಲ್ಲ, ಗದಗ ಡಿಸ್ಟ್ರಿಕ್ಟ್ ಶಿರಹಟ್ಟಿ ತಾಲೂಕು ಬನ್ನಿಕೊಪ್ಪ. ಹುಟ್ಟಿದ 3 ತಿಂಗಳಿಗೆ ನಮ್ಮ ತಾಯಿಯವರಿಗೆ ಟೀಚರ್ ಅಂತ ತಿಳ್ಕೊಂಡು ಶಿರಹಟ್ಟಿಗೆ ಅಪಾಯಿಂಟ್ಮೆಂಟ್ ಆಯ್ತು. ಅವ್ರು ಕರೆದು ನೀವು ಟೀಚರ್ ಆಗ್ಬೇಕಂತ. ಹಿಂಗಾಗಿ ಬನ್ನಿಕೊಪ್ಪದಿಂದ ಶಿರಹಟ್ಟಿಗೆ ಬಂದ್ವಿ. ಶಿರಹಟ್ಟಿಯಲ್ಲಿ ಸುಮಾರು 18 ವರ್ಷ ಇದ್ವಿ. ಅಪ್ ಟು SSLC ಎಲ್ಲ ಅಲ್ಲಿ ಮುಗಿಸಿದ್ವಿ. ಮುಗಿಸಿದ ನಂತರ ಗದಗಿನಲ್ಲಿ PUC 1 ಇಯರ್ ಮುಗಿಸಿದ್ವಿ. ಅಂಡ್ ಪೇಂಟಿಂಗ್ಸ್ ಇಡೀ ಸ್ಟೇಟ್ ನಲ್ಲಿ ಯಂಗೆಸ್ಟ್ ಪರ್ಸನ್ ಪೇಂಟಿಂಗ್ ಮುಗಿಸ್ತೇವೆ ನಾನು. 1963ದಲ್ಲಿ ಇಂಟರ್ಮೀಡಿಯೇಟ್ ಪೇಂಟಿಂಗ್ ಕೂತ್ಕೊಂಡಿದ್ದೆ. ಇನ್ನು 9th ಜಸ್ಟ್ ಪಾಸ್, 9th ಇದ್ದಾಗಲೇ. ಹಿಂಗಾಗಿ ನನ್ನ ಜೊತೆ ಕಾಂಪೀಟ್ ಮಾಡಿದವರು ನಮ್ಮ ವಯಸ್ಸಿನ ಮಕ್ಕಳಿದ್ರು ಅವ್ರಿಗೆ. ಹೌದಾ? ನಮ್ಮನ್ನು ಎತ್ಕೊಂಡು ಅಯ್ಯೋ ನೀ ಇಷ್ಟು ಹಣ್ಣು ಹೆಂಗೆ ಬಂದು ನಮಗೆಲ್ಲ ಹೆದರು. ನಮ್ಮ ಮಾಸ್ಟರ್ ಹೇಳ್ತಿದ್ವಿ, ಮೇಸ್ಟರ್ ನಾವು ಒಳಗೆ ಹೋಗೋದಿಲ್ಲ, ಯಾಕಂದ್ರೆ ಇಷ್ಟು ದೊಡ್ಡ ಬೋರ್ಡ್ ಹಿಡ್ಕೊಂಡು ಎಲ್ಲ T² ಹಿಡ್ಕೊಂಡು ಬರೋರು. ನಾವು ಸುಮ್ಮನೆ ಒಂದು ಇದನ್ನು ಹಿಡ್ಕೊಂಡು ಹೋಗೋರು, ಒಂದು ಸಣ್ಣದು. ಇಲ್ಲ ನಿಂಗೆ ಹೆಂಗೆ ತಿಳಿತಲ್ಲ ಹಂಗೆ ತೆಗಿ, ಅವ್ರನ್ನ ಯಾಕೆ ನೋಡ್ಲಿಕ್ಕೆ ಹೋಗ್ತೀವಿ. ಆ್ಯಂಡ್ ಫಸ್ಟ್ ಡೇ ಪೋರ್ಟ್ರೇಟ್ ಮಾಡಿದ್ವಿ. ಎಲ್ಲರಿಗೆ ಎತ್ಕೊಂಡು ಅಡ್ಡೋಡ್ದೇನು, ಜಾಮೂನ್ ಕೊಡಿಸೋದೇನು, ಏನು ಲೇ ಇದು ಅನ್ನೋರು. ನನಗೆ ಏನು ಅನಿಸ್ಬಿಡ್ತು ಅಂದ್ರೆ ಇದು ಒಂದು ಏನೋ ಹೊಸ ಅವತಾರ ಅನ್ನೋಂಗೆ. ನಾವು 3 ಜನ ಇದ್ವಿ, ನಾವು 9th ಅವರು. ಇಟ್ಸ್ ರಿಯಲಿ ಎಕ್ಸಲೆಂಟ್. ಆ ಜನ ಪ್ರೀತಿ ಮಾಡೋದು ನಮ್ಗೆ ಅದ್ಭುತ ಅನಿಸ್ತು. ಆ್ಯಂಡ್ 12ನೇ ವರ್ಷಕ್ಕೆ ಸ್ಟೇಟ್ ಲೆವೆಲ್ ಒಂದು ಫಸ್ಟ್ ಪ್ರೈಸ್ ಬಂದಿತ್ತು ಚಿತ್ರಕಲೆಯಲ್ಲಿ. ಪೇಂಟಿಂಗ್ 12ನೇ ವರ್ಷಕ್ಕೆ ಸ್ಟೇಟ್ ಲೆವೆಲ್ ಪ್ರೈಸ್. ಸ್ಟೇಟ್ ಲೆವೆಲ್. ಆಮೇಲೆ ತುಂಬ ಅವಾರ್ಡ್ಸ್. ಹೋಲ್ ಪೇಂಟಿಂಗ್ಸ್ ಇದರಲ್ಲಿ ಎಷ್ಟಿದೆ, 5 ವರ್ಷದ ಒಂದೊಂದು ಕೋರ್ಸ್, ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್. ಅಂದರೆ ಇಂಟರ್ನ್ಯಾಷನಲ್ 10 ಆರ್ಟಿಸ್ಟ್ ಪೈಕಿ KK ಹೆಬ್ಬಾರ್ ಸೆಲೆಕ್ಟ್ ಮಾಡಿದ್ರು. ಹೀಗಾಗಿ ದಟ್ಸ್ ಎ ವಂಡರ್ಫುಲ್ ಥಿಂಗ್. ಆ್ಯಂಡ್ ಎಜುಕೇಷನ್ ಫೀಲ್ಡ್ನಲ್ಲಿ, ಯಾಕಂದ್ರೆ ನಮ್ಮ ತಂದೆ 10ನೇ ವರ್ಷಕ್ಕೆ ತೀರ್ಕೊಂಡಾಗ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಮಾಡಬೇಕಾಯ್ತು. ಪ್ರತಿ ದಿವಸ 2 ಲಡ್ಡಿ ನೂಲು ಬೇಕು. ಏನು ಮಾಡಬೇಕು? ನೂಲು ಬೇಕು. ಖಾದಿ ನೂಲು ಬೇಕು. ನೂತ್ರೆ 2 ಲಡ್ಡಿ ನೂಲು ಬೇಕು. ಅಂದರೆ 3.5 ಎಣ್ಣೆ 1 ಲಡಿಗೆ 7 ಎಣ್ಣೆ ಸಿಗ್ತಿತ್ತು, ಊಟ ಆಗ್ತಿತ್ತು. ಎಸ್, ಅಂದರೆ ನನ್ನ ಅಣ್ಣ ನಾನು ಕೂಡ ನಾವು ನೂಲು ಬೇಕು. ಅಮ್ಮ ಟೈಲರಿಂಗ್ ವಂಡರ್ಫುಲ್ ವರ್ಕ್ ಮಾಡ್ತಿದ್ರು. ಅಲ್ಲದೆ ಬ್ರಿಲಿಯಂಟ್ ಇದ್ರು, ಯಾರಿಗೂ ಕೇಳಲಿಲ್ಲ. ಆದರೆ ಅವ್ರು ತುಂಬ ತೊಂದರೆ ಆಗ್ತಿತ್ತು. ಎಲ್ಲ ಬೆರಳಿಗೆ ರಕ್ತ ಬಂದಿರ್ತಿತ್ತು. ಅಮ್ಮಗೆ ತೋರಿಸಿದ್ದು 3 ಬೆರಳಿಗೆ ರಕ್ತ ಬಂದಿದೆ, ನಾಳೆ ನೂಲಿಕ್ಕೆ ಆಗೋದಿಲ್ಲ. ದಡ್ಡ ಬೀಳೋದು ಹಾಗೆ ಇರ್ತದೋ, ಹೆದರ್ಬಾರ್ದು. ಅದಕ್ಕೆ ಒಂದು ಅರಿಶಿಣ ಆಮೇಲೆ ಇಲ್ಲೆಲ್ಲ ಹಚ್ಚಿ ಕಡಿಮೆ ಆಗ್ತದ, ಹೆದರ್ಬಾರ್ದು. ಒಳಗೆ ಹೋಗಿ ಹೇಳ್ತಿದ್ಲು. ನಂಬಿದ್ರಿಗೆ ಎಂದೂ ಅಧೈರ್ಯ ತೋರಿಸಲಿಲ್ಲ. ನೀವು ಮಾಡಲೇಬೇಕು, ಅದು ಇಂಪಾರ್ಟೆಂಟ್. ವೆರಿ ಇಂಟ್ರೆಸ್ಟಿಂಗ್. ನಾನು ಭಾಳಷ್ಟು ಅದ್ಭುತ ಅನಿಸಿದ್ದು, ನಮ್ಮ ಮಾಸ್ಟರ್ ₹3.15 ನಮ್ಮ ಹತ್ರ ಇರಲಿಲ್ಲ ಫಾರ್ಮ್ ತುಂಬಲಿಕ್ಕೆ. ಫೀಸ್ ಡ್ರಾಯಿಂಗ್ ಫೀಸ್ ಸ್ಪೆಷಲ್. ನಮ್ಮ ಮಾಸ್ಟರ್ ಡ್ರಾಯಿಂಗ್ ಮಾಸ್ಟರ್ ಕಡ್ಲಿಗೊಪ್ಪ ಹೇಳಿದ್ರು, ನಾ ತುಂಬ್ತೇನೋ, ನೀ ಶಾಣೆ ಇದ್ದಿ. ತುಂಬಿದ್ರು. ಅದೇ ವರ್ಷ ಫಸ್ಟ್ ಪ್ರೈಸ್ ಬಂತು. ನಮ್ಮಮ್ಮ ಹೇಳಿದ್ರು, ಗುರುದಕ್ಷಿಣೆ ಅದು ಕೊಟ್ಟು ಬಾ. ಒಂದು ಕೂಡ ನಾನು 5 ಕೊಟ್ಟೆ. ಇಲ್ಲ, ಅಮೌಂಟ್ ಬೇಡ, ನೀವು ಸ್ವೀಟ್ ಏನು ಕೊಟ್ಟರೆ ತಗೊಳ್ತೀನಿ. ಅಮ್ಮ ಹೇಳಿದ್ದು, ಅದು ಅಮೌಂಟ್ ರಿಟರ್ನ್ ಅಲ್ಲ, ಗುರುದಕ್ಷಿಣ. ನೀವು ಗುರ್ಸಿದ್ರೆ ಗುರುದಕ್ಷಿಣ, ಅದು ಅಮೌಂಟ್ ಅಲ್ಲ, ಸಾಲ ವಾಪಸ್ಸಲ್ಲ, ಅದು ಅಲ್ಲ, ಗುರುದಕ್ಷಿಣ. ಆ ರೀತಿ ನನ್ನ ತಾಯಿ ತುಂಬ ಅದ್ಭುತ. ಅಂದರೆ ನೋಡಿ, ನಾವು 4 ಮಂದಿ ರ್ಯಾಂಕ್ ಬಂದಿದ್ದು ಬೇರೆ ಬೇರೆ ಫೀಲ್ಡ್ನಲ್ಲಿ. ಬಂದಾಗ ಊರಲ್ಲೆಲ್ಲ ತುಂಬ ಆನಂದ ಪಟ್ಟರು. ಅಪ್ಪ ಇಲ್ಲ, ನೋಡುವಂಥ ಪುಣ್ಯವಂತ ಇಲ್ಲವ, ಹಂಗೆ ಹಿಂಗೆ ಆನರ್ ಮಾಡಿದರು, ಇದು ಮಾಡಿದರು, ಮನೆಗೆ ಕರೆದ್ರು, ಎಲ್ಲ ಆಯಿತು. ಸಾಯಂಕಾಲ 6 ಗಂಟೆಗೆ ರೊಟ್ಟಿ ಬಡಿತಾ ಎಲ್ಲರೂ ಕೂಡ ಊಟ ಮಾಡ್ಬೇಕು. ನಮ್ಮಲ್ಲಿ ಇಂಡಿವಿಜುವಲ್ ಇಲ್ಲ, ನಿಮ್ಮಷ್ಟಕ್ಕೆ ನೀವು ಇಲ್ಲ, ಎಲ್ಲರೂ ಬಂದ ನಂತರ ಊಟಕ್ಕೆ ಕೊಡೋದು ಒಟ್ಟಿಗೆ. ಹೌದು. ಕೂತಾಗ ನಮ್ಗೆ ಈಗಾಗಲೆಲ್ಲ ಆನರ್ ಮಾಡಿಬಿಟ್ಟಿದಾರಲ್ಲ. ದೊಡ್ಡಣ್ಣ ಇಂಜಿನಿಯರ್ದಲ್ಲಿ ಫಸ್ಟ್ ಬಂದಿದ್ದಾನೆ, ಇದರಲ್ಲಿ ಫಸ್ಟ್ ಬಂದಿದ್ದಾನೆ, ಡ್ರಾಯಿಂಗಲ್ಲಿ ಬಂದಿದ್ದಾನೆ. ನಮ್ಮ ಫೀಲ್ಡ್ನಲ್ಲಿ ನಾವು ಊರಲ್ಲಿ ಏನೇನು ಮಾತಾಡಿದ್ರು ಅಂತ ಹೇಳ್ತಾ ಕೂತು 10 ನಿಮಿಷ ಕೇಳಿದೆ. ನಮ್ಮಮ್ಮ ಕೇಳೇನು ಹೇಳಿ ಗೊತ್ತಾ, ನೋಡು, ರ್ಯಾಂಕದ್ದು ಬಂದ್ ಮಾಡ್ರಿ, ಬೇರೆ ಬೇರೆ ವಿಷಯದಾಗ ಬಂದಿರಲ್ಲ, ವಿಷಯದ ಬಗ್ಗೆ ಮಾತಾಡ್ರಿ. ನನ್ನ ಅಣ್ಣಗೆ ಸಿಟ್ಟು ಅಂತ. ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಬರೋದು ಈಸಿನೋ ಅಂದ. ಅಮ್ಮ ಹೇಳಿದ್ಲು, ಯಾವುದೂ ಈಸಿ ಇಲ್ಲ, ಕಷ್ಟಪಟ್ಟಿದ್ದೆ, ಶಾಣೆ ಇದ್ದಿದೆ, ಫಸ್ಟ್ ಬಂದಿದೆ, ಇದ್ರಾಗ ಏನಲ್ಲ. ಕಷ್ಟಪಟ್ಟಿದೆ, ಶಾಣೆ ಇದ್ದಿದೆ, ಫಸ್ಟ್ ಬಂದಿದೆ, ಇದ್ರಾಗ ಏನು ಅಂದಕ್ಕೆ. ಅಂದ್ರೆ ನೀವು ಫಸ್ಟ್ ಬರ್ದಾಗ ನೋಡು, ರ್ಯಾಂಕದ್ದು ಮಾತಾಡಬೇಡ್ರಿ, ಬೇರೆ ಬೇರೆ ವಿಷಯದಾಗ ಬಂದಿರಲ್ಲ, ವಿಷಯದ ಮಾತಾಡಲ್ಲ, ಆ ವಿಷಯ ಮಾತಾಡಿ, ಚರ್ಚೆ ಮಾತಾಡಲ್ಲ, ಬೇರೆ ಬೇರೆ ವಿಷಯ ಮಾತಾಡ್ರಿ ಅಂದ ಕೂಡ ನಮ್ಮ ಅಣ್ಣಗೆ ಸಿಟ್ಟು ಬಂತು. ನೀನು ಖುಷಿ ಇಲ್ಲ, ನಾವು ಖುಷಿ ಪ್ರಶ್ನೆ ಅಲ್ಲ, ತಿಳ್ಕೊ, ಅದನ್ನು ತಲೆಗೆ ತೊಗೋಬೇಡ. ಹೋದ ವರ್ಷ ಇದೇ ಪರೀಕ್ಷೆಗೂ ಫಸ್ಟ್ ರ್ಯಾಂಕ್ ಬಂದಿದ್ದನೇ ಇಲ್ಲ.
ಈ ವರ್ಷ ನೀ ಬಂದಿ, ಮುಂದಿನ ವರ್ಷ ಇನ್ನೊಬ್ಬ ಬರ್ತಾನೆ. ಈ ಪರೀಕ್ಷೆ ಎಷ್ಟು ವರ್ಷ ಇರ್ತದ ಅಷ್ಟು ವರ್ಷನೂ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾನೋ ಬರೋದಿಲ್ಲ, ಬರ್ತಾನೆ. ಮತ್ತು ನಿಂದೇನು, ನಿನ್ನ ಮಕ್ಳು ಏನಾಗಬೇಕಂತ ಮಾಡಿ. ಅವಾಗ ಯಾರು ಜಾಬ್ ಮಾಡ್ತಿರ್ಲಿಲ್ಲ. ಅಮ್ಮ ಹೇಳಿದ್ದು, ನೀ ಏನೂ ಕೆಲಸ ಮಾಡು, ಶ್ರದ್ಧಾದಿಂದ ಮಾಡು, ಪ್ರಾಮಾಣಿಕ ಆಗಿರಿ. ಇವೆರಡು ನೀ ಮಾಡು, ನೀ ಸಕ್ಸಸ್ಫುಲ್ ಆಗ್ತೀನಿ. ನಿನ್ನ ರ್ಯಾಂಕ್ ಏನೂ ಉಪಯೋಗ ಬೀಳೋದಿಲ್ಲ. ಅಮ್ಮ ಪೂರ್ಣ ಮನಸ್ಸು ಕೊಟ್ಟು ಕೆಲಸ ಮಾಡು. ಸುಮ್ಮನೆ ಮನಸ್ಸಿಲ್ದ ಮಾಡಿದೆ ಇಲ್ಲ, ಶ್ರದ್ಧಾ ಬೇಕು ಏನು ಕೆಲಸ ಮಾಡು. ಆನಂದ್ರೆ ಯಾರಿಗೂ ಸುಳ್ಳು ಹೇಳಬೇಡ, ಪ್ರಾಮಾಣಿಕ ಆಗಿರಿ. ಇವೆರಡು ನೀವು ಮಾಡಿರಿ, ನಿಮ್ಮ ಲೈಫ್ನಾಗ ಸಕ್ಸಸ್. ನಿಮ್ಮ ರ್ಯಾಂಕ್ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಒಂದು ವರ್ಷ ಎಲ್ಲರೂ ಕರೀತಾರೆ, ಸನ್ಮಾನ ಮಾಡ್ತಾರೆ, ಅಲ್ಲಿ ಮುಕ್ತಾಯ ಸಮಾರಂಭ. ಭಾಳ ಅಂದ್ರೆ ತಿನ್ಲಿಕ್ಕೆ ಏನೂ ಇಲ್ಲ, ಮಗ ಎಷ್ಟು ಹಾರಾಡ್ತಾನೋ ಮತ್ತು ಉಲ್ಟಾ ಬರ್ಬೋದು, ಇದನ್ನು ತಿಳ್ಕೊ ಅಂದ್ಲು. ಅದು ಏನೂ ಉಪಯೋಗ ಇಲ್ಲ. ಜಗತ್ತಿನಾಗ ಪ್ರತಿಯೊಬ್ಬರು ರ್ಯಾಂಕ್ ಹೋಲ್ಡರ್ಸ. ಅವ್ರು ಐಡೆಂಟಿಫೈ ಆಗೋರಿಗೆ ಜನರಿಗೆ ಗೊತ್ತಾಗೋದಿಲ್ಲ ಅವರು. ಆದ್ರೆ ಗೊತ್ತಾದ ತಕ್ಷಣ ಭಾಳ ದೊಡ್ಡ ಮನುಷ್ಯ ಅಲ್ಲ. ಗೊತ್ತಾಗದೇ ಇದ್ದವರು ಎಷ್ಟೋ ಮಂದಿ, ಅಡವಿಯೊಳಗೆ ಎಷ್ಟೋ ಮಂದಿ ಹೂಗಳು, ಎಷ್ಟೋ ವನಸ್ಪತಿಗಳು, ಎಷ್ಟೋ ಹಣ್ಣುಗಳವ, ಎಲ್ಲರೂ ನೋಡಿಲ್ಲ ಅಂದ್ರೆ ಅವು ತನ್ನ ಕ್ವಾಲಿಟೀಸ್ ಏನು ಕಡಿಮೆ ಮಾಡ್ಕೊಂಡಿಲ್ಲ. ನಮ್ಮ ಲೈಫ್ನಾಗೂ ಕೂಡ ಗುರುತಿಸ್ತಾ ಇರಲಿ, ನಮ್ಮಲ್ಲಿ ಆ ಪ್ರತಿಭೆ, ಆ ಶ್ರದ್ಧೆ, ಆ ಪ್ರಾಮಾಣಿಕತನ ಕಂಪಲ್ಸರಿ ಬೇಕು. ಇದು ನಮ್ಮ ತಾಯಿ ಎಲ್ಲರಿಗೂ ಹೇಳ್ತಿದ್ದೆ. ಅವ್ರೇನು ಟೀಚರ್ ಇದ್ದು ಆಮೇಲೆ ಬಿಟ್ಟರು. ಯಾಕಂದ್ರೆ ಮನೆಯಲ್ಲೆಲ್ಲ ಚಿಕ್ಕ ಮಕ್ಳು ಇದ್ದೀನೋ, ಹಿಂಗಾಗಿ ಬಿಟ್ಟರು, ನೋಡೋರಿಲ್ಲ. ಆಮೇಲೆ ಟೈಲರಿಂಗ್ ವರ್ಕ್ ಮಾಡ್ತಿದ್ರು. ಆಮೇಲೆ ಅಕ್ಕಂದ್ರು ಟೈಲರಿಂಗ್ ಮಾಡ್ತಿದ್ರು. ಈಸ್ ಎಕ್ಸ್ಪರ್ಟ್. ಆ್ಯಂಡ್ ನಮ್ಮ ತಂದೆ ಕೋರ್ಟ್ ಇದನ್ನೆಲ್ಲ ಮಾಡ್ತಿದ್ರು, ಕೋರ್ಟ್ಗೆ ಹೋಗಿ ಬರ್ತಿದ್ರು ಕ್ಲಾರ್ಕ್ ಅಂತ. ಆ್ಯಂಡ್ ಈಸ್ ಎಕ್ಸ್ಟ್ರಾರ್ಡಿನರಿ. ಅವ್ರು ಅಗ್ರಿಕಲ್ಚರ್ ಮಾಡಿದರು. ಅದಕ್ಕೆ ಈಗ ನಮ್ಮದು ಹೊಲ ಇದೆ, ಅದನ್ನು ನಮ್ಮ ಸ್ಕೂಲಿಗೆ ಡೊನೇಟ್ ಮಾಡಬೇಕು. ಯಾಕಂದ್ರೆ ಅವಾಗನಕ್ಕೆ ಅಷ್ಟು ಕಷ್ಟಪಟ್ಟು ಏನೂ ತಿನ್ಲಿಕ್ಕಿರದೆ ಹೋದ್ರು ಕೂಡ ನಮಗೆ ಗೊತ್ತಿಲ್ಲ ಈಗಿದೆ ಅಂತ ಹೇಳಿದರು. ಸ್ಕೂಲಿಗೆ ಡೊನೇಟ್ ಮಾಡೋಣ, ನಮಗೆ ಬೇಡಲ್ಲಪ್ಪ. ಏನೂ ಇಲ್ಲದೆ ನೀವು ಬದುಕಿದ್ರಿಲ್ಲೋ, ಜನ ಬದುಕಿದ್ರಿಲ್ಲೋ, ಸಮಾಜ ನಿಮ್ಗೆ ಗುರುತಿಸಿದಿಲ್ಲೋ, ನೀನು ಮತ್ತೆ ಅದು ಯಾಕೆ ತೊಗೊಂಡು ಏನು ಮಾಡೋ ಇದೆ ನೀನು? ಇವತ್ತು ಜಸ್ಟ್ ಪೇಪರ್ ಬಂದಿದೆ, ಇಮಿಡಿಯೇಟ್ಲಿ ಅದನ್ನು ಸ್ಕೂಲಿಗೆ ಡೊನೇಟ್ ಮಾಡ್ತೀವಿ ಬಸ್. ನಿಮ್ಮ ಹೊಲ ಎಷ್ಟು ಎಕರೆ? ಸುಮಾರು ಎಷ್ಟೋ ಇದೆ, ಇನ್ನೂ ಅದು 9 ಎಕರೆ ಇದು ಎಷ್ಟೋ ಇದೆ. ಸ್ಕೂಲಿಗೆ ಕೊಡ್ತೀರಾ? ಕೊಡ್ರಿ, ಏನು ತಪ್ಪೇನಿದೆ? ನೀವು ಅದನ್ನ ಮಾರಿದ್ರೆ ದುಡ್ಡು ಬರುತ್ತೆ, ಲಕ್ಷಾಂತರ ರೂಪಾಯಿ. ತೊಗೊಂಡು ಏನು ಮಾಡೋದು? ಈಗ ದುಡ್ಡು ಇರದೆ ಹೋದ್ರೆ ನಮ್ಮನ್ನು ಬದುಕ್ಸಾರಲ್ಲ ಜನ. ಶ್ರೀಮಂತರಾಗ್ಬೋದಲ್ಲ ನೀವು. ಆಗ ಏನು ಮಾಡೋದು? ಎಷ್ಟು ಮಂದಿ ಶ್ರೀಮಂತರು ನನ್ನ ಎದುರಿಗೇನೆ ಇವತ್ತು ದೊಡ್ಡ ವಾಡೇದು ಹೋಗಿದ್ದಂಥವ್ರು ಇವತ್ತು ನನ್ನ ಎದುರಿಗೆ ಕಣ್ಣೆದುರಿಗೆ ಸತ್ತು ಹೋದ್ರೆ ಅವ್ರು ಯಾರು ಕಾರಣ ಇಲ್ಲ. 70 ವರ್ಷದ ಕಥೆಯೊಳಗೆ ಏನು ಮಾಡೋದು? ದುಡ್ಡು ಮಾಡಿ ನೂರಾರು ಮಂದಿ ಆ ಸ್ಥಳದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಅಂದರೆ ಅದಕ್ಕಿಂತಲೂ ಪುಣ್ಯದ ಕೆಲಸ ಏನಿದೆ? ಬ್ಯಾಂಕ್ನೊಳಗೆ ದುಡ್ಡು ಇಂಟ್ರೆಸ್ಟ್ ಬರ್ತಾ ಅನ್ನೋದಕ್ಕಿಂತಲೂ ಪ್ರತಿ ದಿವಸ ಆ ಹುಡುಗ ಬಂದು ತನ್ನ ಜೀವನವನ್ನು, ಪ್ರತಿಭೆಯನ್ನು ಗುರುತಿಸ್ಕೊಳ್ಳುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ರೆ ಇದಕ್ಕೂ ದೊಡ್ಡದು ಏನು ಮಾಡೋರಿದ್ದೀರಿ ನೀವು? ಬಟ್ ಎಲ್ಲ ದುಡ್ಡು ಮಾಡಕ್ಕೆ ಓಡಾಡ್ತವ್ರೆ. ಇಲ್ಲ, ಅವ್ರವ್ರದ್ದು ಯಾರ್ಯಾರಿಗೆ ಏನೇನು ಕಾಣ್ತಾ ಅದು. ಬೆಳಗ್ಗೆ ಎದ್ದು ಕೂಡ ಸೂರ್ಯದೊಳಗೆ ಡಿ ವಿಟಮಿನ್ ಇದೆ ಅಂತ ತಿಳ್ಕೊಂಡು ಎಕ್ಸರ್ಸೈಸ್ ಮಾಡೋರು ಇದ್ದಾರೆ. ಇಷ್ಟು ಲಘು ಯಾಕೆ ಬಂದಲ್ಲ ಯಾವ ಸೂರ್ಯ ಅವ್ನಿಗೇನು ಕೆಲಸ ಇಲ್ಲ ಅಂತ ಬೈಯೋರು ಇದ್ದಾರೆ ಅಲ್ವಾ? ಸಸ್ಯಕ್ಕೆ ಗೊತ್ತಿದೆ ಆಹಾರ ತಯಾರು ಮಾಡ್ಕೊಳ್ಳಿಕ್ಕೆ ಫೋಟೋಸಿಂಥೆಸಿಸ್ ನಡಿಬೇಕಂತಂದರೆ ಸೂರ್ಯ ಬೇಕಂತದೆ. ನಮಗೇನು ಗೊತ್ತಿದೆ? ಫೋಟೋಸಿಂಥೆಸಿಸ್ ನಾವು ಮಾಡ್ಕೊಳ್ಳೋದಿಲ್ಲ. ಯಾರ್ಯಾರಿಗೆ ಯಾವ್ಯಾವುದು ಪ್ರತಿಭೆ ಇದೆ ಈ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ತಿಳ್ಕೊಂಡು ಒಂದು ನ್ಯೂರಾನ್ಸ್ ನರಕೋಶ ಒಂದು ಕಲಿತೀವಿ ನಾವು. 1,000 ಕೋಟಿ ನರಕೋಶಗಳು ಪ್ರತಿಯೊಬ್ಬರ ಶರೀರದೊಳಗದೆ. 1,000 ಕೋಟಿ? 1,000 ಕೋಟಿ ಎಲ್ಲಿ ಗೊತ್ತಿದೆ ನಮಗೆ? ಅಂದರೆ ಒಬ್ಬ ತಾಯಿ ಜನ್ಮ ಕೊಡಬೇಕಾದಾಗ ದೇವ್ರಿಗೆ ಕೇಳ್ತಾಳೆ, ಈ ಭೂಮಿಗೆ ಅವಶ್ಯಕತೆ ಇರುವಂಥ ಶಕ್ತಿ ಯಾವುದು ಹೇಳೋ, ನಾ ಜನ್ಮ ಕೊಡ್ತೀನಿ ಅಂತ. ಬರೀ ಜನ್ಮ ಕೊಡೋದಿಲ್ಲ, ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಆ ಬೇಸಿಸ್ ಮೇಲೆ ದೇವರು ಶಕ್ತಿ ಕೊಡ್ತಾನೆ. 3 ತಿಂಗಳಿಗೆ ID ಕಾರ್ಡ್ ಕೊಡ್ತಾಳಕ್ಕೆ, ಈ ಮಗು ನಂದಂತ ಅಂತ ಸಮಾಜದವ್ರಿಗೆ ಗೊತ್ತಾದ ಕೂಡ 5 ತಿಂಗಳಿಗೆ ವೆಲ್ಕಮ್ ಮಾಡ್ಲಿಕ್ಕೆ ತಯಾರಾಗ್ತಾರೆ. ಮಗು ಯಾರು ನೋಡಿಲ್ಲ ಇನ್ನು. ಅದು ಈ ಶಕ್ತಿ ದೇವ್ರು ಕೊಟ್ಟ ಶಕ್ತಿ. ಬರೀ ಒಂದು ನಾವೇನು ತಿಳ್ಕೊಂಡೆ ಲವಲೆ ಅದು ಇದಲೇ ಸ್ಪರ್ಮ್ ಓವಮ್ಮಲಿ ಅಲ್ಲಪ್ಪ ತಮ್ಮ. ಸ್ಪರ್ಮ್ ಓವಮ್ ಅಲ್ಲ, ಅವ್ರವ್ರ ಗುಣಗಳು. ಯಾಕೆ ನಾವು ಮನ್ತನ ನೋಡ್ತೇವೆ, ಅವ್ನ ಗುಣ ಹೆಂಗದ? ಮರ್ಡರ್ ಮಾಡೋನಿಗೆ ಯಾಕೆ ಕೊಡೋದಿಲ್ಲ ನಿಮ್ಮ ಹೆಣ್ಣು? ಆ ಕ್ವಾಲಿಟಿ ಬಂದು ಕೊಲ್ಕೋತ ಹೋಗಬಾರ್ದು ಜನರನ್ನ. ಗುಡ್ ಕ್ವಾಲಿಟಿ ಬೆಳಿಬೇಕು. ಇಷ್ಟು ನೀವು ದೊಡ್ಡವರಾಗಿರಲ್ಲ, ನಿಮ್ಮಮ್ಮ ಅರ್ಧ ರೊಟ್ಟಿ ನಿಮಗೆ ಕಡಿಮೆ ತಿನ್ನಿರಿ, ಚಪಾತಿ ಕಡಿಮೆ ತಿನ್ನಿರಿ, ಯಾಕೆ ಎಲ್ಲರ ಏನರ ತಿಂದು ಬಂದೀನ ಕೇಳ್ತಾಳಿಲ್ಲ. ಅಷ್ಟು ಕೂಡ ನೀವು ಇಲ್ಲ ಅಂತ ಹೇಳ್ತೀರಿ ಅಂತ ಹೇಳಿರಿ. ಎಲ್ಲೂ ಏನೂ ತಿಂದಿಲ್ಲ, ಯಾಕೆ ಪಲ್ಯ ಖಾರ ಆಗ್ಯದ, ಸೇರಲಿಲ್ಲ, ಮೊಸರು ಹಾಕಲಿ, ಬಿಟ್ಟುಬಿಡು ಬೇರೆ ಹಾಕ್ತೀನಿ ಅಂತಾಳ. ಹೋಟೆಲ್ನಾಗ ಬೇಕಾದ್ರೆ ತಿನ್ನ ಬೇಡ ಬಿಡು ಅಂತಾಳ. ಇಲ್ಲ, ಈ ಕಾಳಜಿ ಎಲ್ಲಿಂದ ಬಂತು? ಸ್ವಲ್ಪ ಲೇಟಾಗಿ ಹೋದ್ರೆ ಅಮ್ಮ ಕೇಳ್ತಾಳೆ, ಯಾಕೆ ಎಷ್ಟೊತ್ತು? ಯಾಕೆ ಗೊತ್ತಾ? ನಾ ಬಿಸಿದು ಉಪ್ಪಿಟ್ಟು ಮಾಡಿಟ್ಟಿದ್ನು 6 ಹೊತ್ತು ಅನ್ನೋದಕ್ಕೆ ನಿಮ್ಮನ್ನು ಕೇಳ್ತಾಳೆ ವಿನಃ ನೀ ಲೇಟಾಗಿ ಬಂದದ್ದು ಕಂಪ್ಲೇಂಟ್ ಇಲ್ಲ. ನೀ 11 ಗಂಟೆಗೆ ಹೋದ್ರೂ ಕೂಡ ನಿಮ್ಮ ಊಟ ಆಗೋ ತನಕ ತಾಯಿ ಊಟ ಮಾಡೋದಿಲ್ಲ. ಯಾಕೆ? ದೇವ್ರಿಗೆ ಹೇಳಕ್ಕೆ ಪಾಲನೆ ಪೋಷಣೆ ಮಾಡೋ ಜವಾಬ್ದಾರಿ ನಾ ತಗೋತೀನಿ ಅಂತ. ಅದನ್ನ ಯಾರು ಬರೆದು ಕೊಟ್ಟಿಲ್ಲ. ಇದು ನೀನು ಡ್ಯೂಟಿ ಅಂತ ತಿಳ್ಕೊಂಡು ಕಾರ್ಡ. ಇದು ನಮ್ಮ ಜನರಿಗೆ ಅರ್ಥ ಆಗಬೇಕು. ಜನ್ಮ ಕೊಡಬೇಕಾದ್ರೆ ಈಗ ನಿಮ್ಗೆ ಹೃದಯ ಇಲ್ಲಿಂದ ರಕ್ತ ನಾವು ಹೋಗುತ್ತದೆ, 4 ಚೇಂಬರ್ ಇದೆ, ಆರ್ಟರೀಸ್, ವೇನ್ಸ್ ಆ್ಯಂಡ್ ಕೆಪ್ಲರೀಸ್ ಎಲ್ಲ ಹೊಡಿತೀವಿ, ರಕ್ತವನ್ನು ಪಂಪ್ ಮಾಡುತ್ತದೆ.
80 to 120 BP ಒಂದು ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ಇದೆಲ್ಲ ಉತ್ತರ ಬರೀತೀರಪ್ಪ. ಇಲ್ಲಿಂದ ರಕ್ತನಾಳ ಎಲ್ಲ ಕಡೆ ಸಪ್ಲೈ ಮಾಡಿ ಕಿಡ್ನಿಗೆ ಹೋಗಿ ಪ್ಯೂರಿಫೈ ಆಗಿ ಎಲ್ಲ ಆಗಿ ಲಂಗ್ಸ್ ಹೋಗಿ ಮತ್ತು ಹೃದಯಕ್ಕೆ ಬರ್ತಾ ಇಲ್ಲ. ಟೋಟಲ್ ಲೆಂತ್ ಈಸ್ ಮೋರ್ ದನ್ 96,000 ಕಿಲೋಮೀಟರ್ಸ್. ದಿ ಸರ್ಕಲ್ ನಿಮ್ದು ಒಂದು ಸರ್ಕಲ್ನಾಗ ಅಲ್ಲಿಂದ ತೊಗೊಂಡ್ರೆ ಎಲ್ಲ ಕಡೆ ಹೋಗಿ ವಾಪಸ್ ಮತ್ತು ಹೃದಯಕ್ಕೆ ಬರ್ಬೇಕಂದ್ರೆ 96,000 ಕಿಲೋಮೀಟರ್ ಇದೆ. ದ ಬ್ಲಡ್ ಟ್ರಾವೆಲ್ಸ್. ನೀವು ತೆಗೆದು ಒಂದು ಅರ್ಥಕ್ಕೆ ಸುತ್ತ ಹಾಕಿದ್ರೆ 2 ಸುತ್ತ ಆಗ್ತದೆ. ಜಸ್ಟ್ ಒನ್ ರೌಂಡ್. ಮತ್ತು ದೆನ್ ಇಷ್ಟೆಲ್ಲ ಪವರ್ಫುಲ್ ನೀವು ಇದ್ದೀರಿ ಅನ್ನೋದು ಯಾರು ಹೇಳಿದ್ರು? ನಮಗೆ ಯಾರು ಹೇಳಲೇ ಇಲ್ಲ. ಯಾರು ಹೇಳಿದರು? ಎವ್ರಿ ಡೇ ಬ್ರೈನ್ 40 ಟ್ರಿಲಿಯನ್ ಸೆಲ್ಸನ್ನು ಮ್ಯಾನೇಜ್ ಮಾಡ್ತಾ ಅನ್ನೋದು ಎಷ್ಟು ಮಂದಿಗೆ ಗೊತ್ತದ? 1 ಟ್ರಿಲಿಯನ್ ಅಂದರೆ 1 ಮುಂದೆ 12 ಪೂಜೆ ಕೊಡಬೇಕು. ಅಂಥದ್ದು 40 ಟ್ರಿಲಿಯನ್ ಸೆಲ್ಸನ್ನು ಎವ್ರಿ ಡೇ ನಮ್ಮ ಶರೀರದೊಳಗೆ ಬ್ರೈನು ಮ್ಯಾನೇಜ್ ಮಾಡ್ತದೆ. ಇದ್ರೊಳಗೆ ಅಸ್ತವ್ಯಸ್ತ ಆತ ಅಂದ್ಕೊಂಡು ನಾನು ಹೆಂಗೆ ಬೇಕು ಹಂಗೆ ಮಾತಾಡ್ತೇನೆ. ನಾನು ಹಿಂಗೆ ಮಾಡಿ ಇದು ತಿಪ್ಪಿಗುಂಡಿ ಅಂತ ಕಣ್ಣು ಹೇಳ್ತದೆ. ಆದರೂ ಮಲ್ಕೋದು ಗಾದಿ ಇದ್ದಂಗೆ ಅಂದ್ರೆ 200 ಸೊಳ್ಳೆ ರಕ್ತ ಹೀರ್ತಾವೆ. ಅಲ್ಲಿ ನಮ್ಗೆ ಖಬರ್ ಇಲ್ಲ, ಯಾಕಂದ್ರೆ ಸೆನ್ಸ್ಲೆಸ್ ಆಗ್ಬಿಟ್ಟು. ರಕ್ತದಾನ ಮಾಡಬೇಕು ಫಿಲಾಸಫಿನ ಅದ. ದುರ್ವಾಸನೆ ಬರ್ತದೆ, ನಡೀತದೆ ತಗೋ. ನಿನ್ನ ಇದ್ದ ಶರೀರ ಪ್ರತಿ ಕ್ಷಣಕ್ಕೂ ಮೋಸ್ಟ್ ಸೆನ್ಸಿಟಿವ್ ಇದ್ದಂಥ ಸೆನ್ಸ್ ಆರ್ಗನ್ಸನ್ನು ಸೆರೆ ಕುಡಿದು ಗುಟ್ಕ ಹಾಕಿ ಹಾಳು ಮಾಡಿಕೊಂಡು ತಿಪ್ಪಿಗುಂಡಿಗೆ ಬೀಳೋದನ್ನು ಯಾರು ಹೇಳಿದರು? ಇದನ್ನು ಅಡ್ವರ್ಟೈಸ್ ಮಾಡ್ತೇವೆ, ಪೋಸ್ಟರ್ ಹಚ್ತೀವಿ. ಇದು ದೇಶಕ್ಕೆ ದ್ರೋಹ ಅಲ್ಲನು? ಹೇಳ್ರಿ, ದೇಶದ್ರೋಹ ಹೌದಲ್ಲ ಹೇಳ್ರಿ? ಅದು ದೊಡ್ಡ ದೊಡ್ಡ ತಾರೆ ಇರು ಅಂತ ಅಂದ್ಕೊಂಡ್ರೆ ಕೋಟಿ ಕಾಸಿಸ್ಕೊಂಡು ಅಂದಮೇಲೆ ನನ್ನ ಮಾತು ಕೇಳ್ತಾರಂತಂದು ಕೂಡ ನಾನು ಏನು ಬೇಕಾದ್ ಮಾಡಿ ತೋರಿಸ್ತಾ ಇದ್ದೀನಲ್ಲ. ಸಿನಿಮಾದಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕದ್ದು ಕುಣಿಯೋದನ್ನು ಯಾಕೆ ತೋರಿಸಿದ್ರಿ? ಆದರ್ಶ ಯಾವೂ ಇಲ್ಲ. ಅದಕ್ಕೆ ಇವತ್ತು ಮಾಸ್ಟರ್ ಬಗ್ಗೆ ನನ್ನ ಇಂಟರ್ವ್ಯೂ ಹಿಂಗೆ ಇದೆ ಕೇಳಿದೆ. ನಾನು ಕೇಳಿದೆ, ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಏನು ಅಂದರೆ ಕೆಟ್ಟ ಶಬ್ದಗಳು ಏನಾದರೂ ಬಂದರೆ ಅವನ್ನ ಎಡಿಟ್ ಮಾಡಿ ಟೆಲಿಕಾಸ್ಟ್ ಮಾಡಿರಿ. ಯಾಕೆ? ಲೇಡಿ ಸಿ ಡಿ ಅಂತ ಬಂತು ಅಂತ ತಿಳ್ಕೊಳ್ಳಿ. ಇಂಥ ಬೇಕಾದಷ್ಟು ಬರ್ತದೆ. ಅವಾಗ ನಾಲ್ಗೆನ ಇಲ್ಲ, ಬ್ರೇನ ಇಲ್ಲ, ತಲೆನ ಇಲ್ಲ, ಮಾತಾಡ್ತದೆ. ಅಮ್ಮ ಹಂಗಂದ್ರೆ ಏನು ಅಂತ ಸಣ್ಣ ಮಗು ಕೇಳ್ತಾ ಅಮ್ಮನಿಗೆ. ಅಮ್ಮ ಏನು ಹೇಳ್ತಾಳೆ? ನಿಮ್ಮ ಮೇಷ್ಟ್ರಿಗೆ ಕೇಳಂತಾಳೆ. ಅವ್ ಕೇಳ್ತಾನೆ ಹುಡುಗ, ಕೇಳೋದಿಲ್ಲ ಅಂತಲ್ಲ, ಕೇಳ್ತಾನೆ. ಕೇಳಿದ್ಕೊಳ್ಳೆ ಅದು ತೊಗೊಂಡು ಏನು ಮಾಡ್ತಿಲ್ಲ ಇಂಥವೆಲ್ಲ ಉತ್ಸವಚಕ್ರ ಯಾರು ಹೇಳಿದ್ರಲ್ಲ. ಅವ್ನು ಗಪ್ಪ ಆಗ್ಬಿಡ್ತಾನೆ, ನಾವು ಹೇಳಿದ್ದು ಹೇಳೋದಿಲ್ಲ. ಮನೆಗೆ ಬಂದ್ಕೊಳ್ಳಿ ನಿಮ್ಮ ಮಾಸ್ತರ್ ಏನಂದ್ರೆ ಅಂತ ಕೇಳ್ತಾರೆ. ಯಾಕಂತಂದ್ರೆ ಏನು ಹೇಳಿದರು? ಏನೂ ಹೇಳಿಲ್ಲಮ್ಮ, ಬೈದ್ರೆ. ನಿಮ್ಮ ಮಾಸ್ತರ್ಗೆ ಅಷ್ಟು ಗೊತ್ತಿಲ್ಲಲ್ಲಿ ಅಂತೀರಿ. ಒಂದು ವೇಳೆ ಹೇಳಿದ್ರು ಅಂತೇಳಿರಿ, ಇಂಥವನ್ನೆಲ್ಲ ಸಾಲಾಗಿ ಹೇಳ್ತಾರಲ್ಲೇ ಅಂತೀರಿ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಅಂದ್ರೆ ನಾವು ಗೊತ್ತಿಲ್ದಂಗೆ ಸಮಾಜ ಹಾಳು ಮಾಡೋದ್ರ ಜೊತೆಗೆ ನಾವು ಉದ್ಧಾರ ಮಾಡ್ತೀವಿ ಅನ್ನುವಂಥದ್ದು ಏನು ಹೇಳ್ತಾ ಇದ್ದೀವಲ್ಲ, ದಿಸ್ ಆರ್ ರಾಂಗ್ ಮೆಥಡ್. 2 ವರ್ಷದ ಮಗು ಇದು ಜಾಸ್ತಿ ಹೋಯ್ತು. ಇಲ್ಲ ನಿಮಗೆ ಅಕ್ಕಿನ ಇಂಟರ್ವ್ಯೂ ಮಾಡಿಸ್ತಿದ್ದೆ, ನೀವು ಅನ್ಇಮ್ಯಾಜಿನೇಬಲ್ ಹಿಂಗೂ ಇದ್ದಾರೆ ಹುಡುಗರು ಅಂತ. ತುಂಬ ಬರಲಿ. ಈಗ ತಿಳಿರಿ, ಮಕ್ಕಳ ಜೊತೆ ನಾನು ತುಂಬ ಯಾಕೆ ಇರ್ತೇನೆ ಗೊತ್ತಾ? ಮಕ್ಕಳು ಎಕ್ಸ್ಟ್ರಾರ್ಡಿನರಿ ಇದ್ದಾರೆ. ನೀವು ಹೇಗೆ ನಡ್ಕೊಳ್ತೀರ ಅದನ್ನೆಲ್ಲ ನೋಡ್ಕೊಳ್ತಾರೆ. ಗಮನಿಸೋದಲ್ಲ, ತುಂಬ ಈಗ 2 ವರ್ಷದ ಮಗು ನಿನ್ನೆ ಹೇಳಿದ್ರು, ಓಕೆ, ತುಂಬ ಅಯ್ಯೋ ನೀವು ತುಂಬ ಜಾಲಿ ಇದ್ದೀರಿ ಅಂತ. 2 ವರ್ಷದ ಮಗು ಜಾಲಿ, ಅವ್ರಿಗೆ 70 ವರ್ಷ. ಅವ್ರಿಗೆ ಹೇಳ್ತಾರೆ ನೀವು ತುಂಬ ಜಾಲಿ ಇದ್ದೀರಿ. ಅವನೊಂದು ಜಾಲಿ ಅಂದ್ರೆ ಏನಂದ್ರೆ ಎಲ್ಲಿಂದ ಬಂತು ಜಾಲಿ? ನಮ್ಮ ಕೆಲಸ ಮಾಡೋ ಮುದುಕಿ ಅವ್ರ ಮಗ ಬಂದ, ಏನೋ ಇದು ಮಾಡಿದ, ಅವ ಉಪ್ಪ ಕೊಟ್ಲಕ್ಕೆ. ಈಕೆ ಸಣ್ಣ ಈಕೆ, ನಾನು ನಿನ್ನ ಕಾಲು ಒತ್ತಿಲ್ಲ, ಮತ್ತು ನನಗೆ ಉಪ್ಪ ಕೊಡಲಿಲ್ಲಲ್ಲ ಅಂದ್ಕೊಂಡು ಪಾಪಕ್ಕೆ ನನಗೇನು ತಗೊಳ್ಳಿ ಪುಟೆ ಅಂತ ಉಪ್ಪ ಕೊಟ್ಟೆ. ನಿನ್ನ ಸ್ವೀಟ್ ಎಷ್ಟು ಸ್ವೀಟ್ ಅದಲ್ಲ ನಿನ್ನ ಉಪ್ಪ. ಎಷ್ಟು ವರ್ಷದ ಮಗುದ? 2 years ಅಂಥವ್ರು ಇದ್ರಿಗೆ ನಾವು ಏನೇನು ಮಾತಾಡ್ತಾಯಿದ್ದೀವಿ ಹೇಳ್ರಿ? ಮಾತನ್ಕೆ ಇಲ್ಲ, ಇಲ್ಲಿ ಹಿಂಗೆ ಹಿಡ್ಕೊಂಡು ಕೂತ್ಬಿಟ್ರೆ ಮಾತಾ ಇಲ್ಲ ಜೋರು, ಡೋಂಟ್ ಡಿಸ್ಟರ್ಬ್. ಅವನು ಅದನ್ನು ಕಲಿತಾನೆ. ವೆರಿ ಸಿಂಪಲ್. ಈಗ ಒಂದು ವಾರದ ಹಿಂದೆ ಅದು ಕಥೆನೇ ಹೇಳ್ತಾನೆ. ಸ್ಕೂಲಲ್ಲಿ ಟೀಚರ್ಸ್ ಒಂದು ಸ್ಟೋರಿ ಹೇಳಿದ್ರು. ಕಾಗೆದ ನೀರಿತ್ತು ತಳದಲ್ಲಿ, ಅದು ಕಾಗೆ ಕೂತ್ಕೊಳ್ತೀವಿ, ನೀರು ಸಿಗಲಿಲ್ಲ. ಎಲ್ಲರೂ ಕತೆ ಗೊತ್ತಿದೆ. ನಂತರ ಒಂದೊಂದು ಹಳ್ಳ ತಂದು ಹಾಕ್ತೀವಿ, ನೀರು ಮೇಲ್ಗಡೆ ಬಂತು, ನೀರು ಕುಡಿತು, ಹಾರಿತು. ನೋಡಿ ಕಾಗೆ ಎಷ್ಟು ಜಾಣ ಇದೆ ನೋಡಿಪ್ಪ. ಒಂದು ಕಾಗೆಗೂ ಕೂಡ ನೀರು ಬೇಕಂತಂದರೆ ಹಾಗೆಲ್ಲ ಪ್ಲ್ಯಾನ್ ಮಾಡುತ್ತಲ್ಲ ಎಲ್ಲ ಹೇಳಿದರು. ಒಬ್ಬ ಹುಡುಗ ಹೇಳಿದ, ಯಾಕೆ ಹಾಗೆ ಮಾಡಿದೆ ಅಂದರು. ಅಷ್ಟು ಡರ್ಟಿ ವಾಟರ್ ಕುಡಿದ್ರೆ ಕಾಗೆ ಸಾಯೋದಿಲ್ವಾ? ಏನು ಡರ್ಟಿ ವಾಟ್ರು? ಮತ್ತು ಎಲ್ಲೆಲ್ಲಿ ಬಿದ್ದಿದ್ದನ್ನು ಕಲ್ತಂದು ಹಾಕಿದರೆ ಅದು ನೀರಿನಲ್ಲಿ ಕರಗೋದಿಲ್ಲ. ಆ ಕಲ್ಲಿಗೆ ಹತ್ತಿದ್ದಂಥ ಎಲ್ಲ ಕರಗ್ತದಲ್ಲ. ಮತ್ತು ಅಷ್ಟು ಡರ್ಟಿ ವಾಟರ್ ಯಾಕೆ ಕುಡಿಬೇಕಿತ್ತದು ಹೇಳಿ ಸರ್? ಯಾವ 4 years ಮಗು ಈ ಪ್ರಶ್ನೆ ಮಾಡ್ತದೆ, ಹಿಂಗೆ ಯೋಚನೆ ಮಾಡುತ್ತೆ. ಮತ್ತೆ ನೀವು ಸುಮ್ಮನೆ ಕೂಡ ಲುಕ್ ಹಿಯರ್ ಅವ ಅಂತಾನೆ, ಯಾಕೆ ನೋಡ್ಬೇಕಲ್ಲ ಅಂತಾನವ. ಸೇಮ್ ಸ್ಟೋರಿ ಬೇರೆ ಇನ್ನು
ಇನ್ನೊಂದು ಕ್ಲಾಸ್ನಲ್ಲಿ ಮಂಗಂದು ಹೇಳಿದ, ಒಬ್ಬ ಸಿಂಪಿಗರಮ್ ಇದ್ದ, ಟೊಪ್ಪಿಗೆ ತೊಗೊಂಡು ಹೋಗ್ತಿದ್ದ. ನಂತರ ದಣವಾತು, ಒಂದು ಗಿಡದ ಬುಡಕ್ಕೆ ಮಲ್ಕೊಂಡ, ಎಲ್ಲ ಟೊಪ್ಪಿಗೆ ತೊಗೊಂಡು ಹೋದ್ರು. ಆನಂತರ ಏನು ಮಾಡಿದ್ರು ಅವು ಕೆಳಗೆ ಒಗಿಲಿಲ್ಲ. ಕೊನೆಗೆ ಅವ್ನು ಕೆಳಗೆ ಹೋಗದ, ಎಲ್ಲ ಒಗೆದು ತೊಗೊಂಡು ಹೋದ. ಓಕೆ, ಈಗ ಇನ್ನೂ ಸ್ವಲ್ಪ ಆ್ಯಡ್ ಏನು ಮಾಡಿದ್ರು ನಾವು, ಸ್ವಲ್ಪ ಜಾಣರಿದ್ದವ್ರು. ನೆಕ್ಸ್ಟ್ ಜನ್ರೇಷನ್ ಅವನು ಬಂತಲ್ಲ, ಅವ್ನ ಮಗನಿಗೆ ಹೇಳಿಬಿಟ್ಟಿದ್ದ, ಏನಿಲ್ಲ ಹಂಗೆ ಮಂಗ ಬಂದರೆ ನೀನು ಹಿಂಗೆ ಹೋಗಿ ಅವು ಒಗಿತಾವಂತ. ನೀವು ನೋಡಿದ ಅವರಪ್ಪ ನಂಗೆ ಏನು ಕಷ್ಟಪಡಲಿಲ್ಲ, ಟೊಪ್ಪಿಗೆ ಹಿಂಗೆ ಹೋಗದ, ಅದು ಇನ್ನೊಂದು ಮಂಗ ಬಂದು ಅದನ್ನು ತೊಗೊಂಡು ಹೋಗ್ಬಿಡ್ತೆ. ಅಂದ್ಕೂಡ ಅದು ಹೆಂಗೆ ನೀವು ತೊಗೊಂಡು ಹೋದೆ ಅಂದ್ಕೂಡ ಹೇಳಿದ, ನಿಮ್ಮಪ್ಪ ಹೆಂಗೆ ಹೇಳ್ಕೊಟ್ಟವನ ಹಂಗೆ ನೀವು ಒಗೆದ್ಕೊಳ್ಳಿ, ಎಲ್ಲ ಒಗಿಬೇಡ್ರಲೆ, ಅದನ್ನು ಒಂದು ತೊಗೊಂಡು ಹೋಗ್ಬಿಡ. ಸಿ ದಿಸ್ ಇಸ್ ದ ನೆಕ್ಸ್ಟ್ ಜನ್ರೇಷನ್. ಬಟ್ ಥರ್ಡ್ ಜನ್ರೇಷನ್ಸ್, ಈಗ ಮೊನ್ನೆ ಆ ಹುಡುಗ ಹೇಳಿದ್ದ, ಇದು ಎರಡೂ ಬಿಟ್ಟವ. ಅವ ಏನು ಕ್ವಶನ್ ಕೇಳಿದ ಗೊತ್ತಾ, ಎರಡೂ ಸ್ಟೋರಿ ಹೇಳಿದವ್ರು. ಹೇಳಿದ ಮೇಲೆ ಅವ ಅಂದ, ಇಲ್ಲ ಅವ ಸಿಂಪಿಗೆ ಹುಡುಗ ಹಂಗೆ ಯಾಕೆ ಕಲ್ಪನೆ ಬರಲಿಲ್ಲ ಅಂದ್ರೆ, ಏನು ಕಲ್ಪನೆ ಬರಬೇಕು, ಅಷ್ಟು ಮಂಗ ಇರೋ ಅಂಥ ಗಿಡದ ಬುಡಕ್ಕೆ ಯಾಕೆ ಮಲ್ಕೊಂಡವ? ಮೂಲ ಪ್ರಶ್ನೆ. ಅವ್ರು ರೆಸ್ಟ್ ಬೇಕಾಗಿತ್ತಲ್ಲ, ಮತ್ತು ಅಷ್ಟು ಮಂಗ ಎಲ್ಲ ಕುಣಿತಾ ಇದ್ರೆ ಅದ್ರ ಬುಡಕ್ಕೆ ಯಾಕೆ ಮಲ್ಕೊಂಡವ? ಹಾಂ, ಯಾರು ಇನ್ನೂರಿಗೆ ಯಾರು ಕ್ವಶನ್ ಕೇಳಿದ್ರಿ ಇದೆ? ಸಿ, ಇದು ಜನ್ರೇಷನ್. ಇಂಥ ಜನ್ರೇಷನ್ ನಾನ್ಸೆನ್ಸ್, ಯೂಸ್ಲೆಸ್ ಅಂತ ಹೇಳ್ತಾ ಇದ್ದೀವಿ. ರಾಂಗ್. ನಾನ್ಸೆನ್ಸ್ ಯೂಸ್ಲೆಸ್ ಅಲ್ಲ. ನಮಗೂ ಜಾಣರಿದ್ದಾರೆ ರೀ, ಅವ್ರಿಗೆ ಎಕ್ಸ್ಪೋಜರ್ಸ್ ತುಂಬ ಇದೆ. ಇವತ್ತು ಏನಾಗಿದೆ ಗೊತ್ತಾ, ನನಗೆ ಗೊತ್ತಿಲ್ಲ ಅಂದ್ಕೊಳ್ಳೇನೆ, ಪ್ರೈಮರಿ ಸ್ಟೈಲ್ ಕೇಳ್ತಾನೆ, ಇವೆಲ್ಲ ಮುಂದೆ ಬರ್ತಾವಲೆ ಅಂತ ಹೇಳ್ತೀವಿ. ಹೈಸ್ಕೂಲಿಗೆ ಬಂದ ಮೇಲೆ ಕೇಳ್ತಾನೆ, ಪ್ರೈಮರಿ ಒಳಗೆ ಕಲಿಬೇಕಾಯ್ತು, ಇಲ್ಲಿ ಕೇಳ್ತೀಯಲ್ಲ ಅಂತ. ಆಮೇಲೆ ಇನ್ನು ಕೆಲವು ಮಂದಿ 10 ಸಲ ಹೇಳಿದ ಮಗನ ತಿಳಿಯಂಗಿಲ್ಲನ, ಅವ್ನು ಮನಸ್ಸಿನಾಗ ಅಂತಾನೆ, ತಿಳಿದಂಗೆ 10 ಸಲ ಯಾಕೆ ಹೇಳ್ತೀರಿ, ತಿಳಿಯೋಂಗೆ ಒಮ್ಮೆ ಹೇಳ್ರಿ ಅಂತಾನ. ಹೇಳ್ರಿ, ಇದಕ್ಕೇನಿದೆ ಉತ್ತರ ನಮ್ಮ ಹತ್ರ? ಏನಿದೆ ನಮ್ಮ ಹತ್ರ ಉತ್ತರ? ಅದಕ್ಕೆ ನಾ ಟೀಚರ್ ಆಗಬೇಕಿದ್ರೆ ಒಂದು ಕ್ವಾಲಿಟೀಸ್, ಈವನ್ ನನ್ನ ಥ್ರೌಟ್ ಫಸ್ಟ್ ರ್ಯಾಂಕ್ ಇದ್ರೆ ನಾನು ಟೀಚರ್ ಆಗಬೇಕಂತ ಅನ್ನೋದು ಒಂದೇ ಒಂದು ಉದ್ದೇಶ ಇತ್ತು. ಕೆಲವು ಮಂದಿ ಹೇಳಿದ್ರು ನೀವು ಆಫೀಸ್ ಹೋಗ್ತಿದ್ದೆ ನನಗೇನು, ನಾನು ಟೀಚರ್ ಆಗ್ತೀನಿ. ಓ, ನೀವು ಟೀಚರ್ ಬೈ ಚಾಯ್ಸ್ ತೊಗೊಂಡಿರೋದು? ನಂಗೆ ಬೇಕಂತ ಏನು ಸಿಕ್ಕಿಲ್ಲ ಅಂತ ಟೀಚರ್ ಆಗಿರೋದು? ಇಲ್ಲ ನೆವರ್. ಅರೆ ಥ್ರೌಟ್ ಫಸ್ಟ್ ರ್ಯಾಂಕ್ ಏನು ಪ್ರಶ್ನೆನು? B.Ed 4th ರ್ಯಾಂಕ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಫಸ್ಟ್ ಕ್ಲಾಸ್. ತಾವು BA B.Ed MA B.Ed? BSc B.Ed AM GDR GD Mod GD Sculpture. ಏನು ಸರ್ ಅದಷ್ಟು ಹೇಳ್ಬಿಟ್ರಿ? ಟೀಚರ್ ಯಾವ ಪೋಸ್ಟ್ ಬೇಕಾದ್ರೆ ಸಿಕ್ಕಿರೋದು? ಬೇಕಾದ್ರೆ ಟೀಚರ್ ಅಂದ್ರೆ ಏನು ಗೊತ್ತಾ, ಒಬ್ಬ ರೈತನಿಗೆ ಒಳ್ಳೆ ಬೀಜ ತಂದು ಕೊಡ್ತಾರಲ್ಲ ಹಂಗಿದ್ದಂಗೆ. ಪ್ರತಿ ದಿವಸ 100 ಹುಡುಗರು ಏನು ಬರ್ತಾರೆ, ಅದು ಪಕ್ವವಾದಂಥ ಬೀಜಗಳು. ಆ ಬೀಜದಲ್ಲಿ ಯಾವ ಡಾಕ್ಟರ್ ಆಗ್ತಾನೆ, ಯಾವ ಇಂಜಿನಿಯರ್ ಆಗ್ತಾನೆ, ಯಾವ ಪೊಲಿಟಿಷಿಯನ್ ಆಗ್ತಾನೆ, ಯಾವ ಆರ್ಟಿಸ್ಟ್ ಆಗ್ತಾನೆ, ಏನು ಗೊತ್ತಿಲ್ಲ ನನಗೆ. ಇದನ್ನು ಕಾಯೋ ಜವಾಬ್ದಾರಿ ಟೀಚರ್ಸ್. ಸುಮ್ಮನೆ ABCD ಕಲಿಸ್ಲಿಕ್ಕಲ್ಲ ಟೀಚರ್. ಒಂದು ಗ್ರೂಪ್ನಲ್ಲಿ ಇವತ್ತು ನೀವು ಒಂದು 50 ಹುಡುಗರು ಇದ್ದಾರೆ, 50 ನಮೂನಿನ ಇದ್ದಾರೆ, ಇಲ್ಲ ಅವರು ಒಂದೇ ನಮೂನಿ ಇಲ್ಲ, ಪ್ರತಿಯೊಬ್ಬರು ವಿಶೇಷ. ಅಂದಮೇಲೆ ಅಷ್ಟು 50 ಮಂದಿದನ್ನು ನಾವು ತಯಾರು ಮಾಡ್ಕೊಂಡು ಹೋಗ್ಬೇಕಲ್ಲ. ಒಂದು ಟೀಚರ್ ಜಾಬ್ ಎಷ್ಟು ಪವಿತ್ರ ಹೇಳ್ತೇನೆ ನೋಡಿ. ಇವತ್ತು ಡಾಕ್ಟರ್ ಆದರೆ ಮುಂಜಾನೆ ಸಂಜೆ ತರುವಾಗೂ ನಿಮ್ಮ ಪೇಷಂಟ್ ಸಿಗ್ಬೋದು, ರೊಕ್ಕ ಸಿಗ್ಬೋದು, ಎಲ್ಲ ತಗೋಬೋದು, ಎಕ್ಸ್ಟ್ರಾರ್ನರಿ. ಬಟ್ ಡಾಕ್ಟ್ರ್ ಖುಷಿಯಿಂದ ಇರೋದಿಲ್ಲ. ಯಾಕೆ ಹೇಳಿ? ಒಬ್ಬನರ ಪೇಷಂಟ್ ಗುಡ್ ಮಾರ್ನಿಂಗ್ ಹೇಳ್ಯಾನನ್ರಿ, ನನ್ನ ಕಾಲು ಮುರಿದೈತ್ರಿ, ನನ್ನ ಕಣ್ಣು ಹೋಗೈತ್ರಿ, ನನ್ನ ಸಾಕಾಗೋಗೈತ್ರಿ, ಹೊಟ್ಟೆ ಯಾಕತ್ತೈತ್ರಿ. ಒಬ್ಬವನು ಹೊರಗೆ ಹಾಕೋದ್ರಾಗ ಇನ್ನೊಬ್ಬ ಕುಂಟಿಕೋತನ ಬರ್ತಾನೆ. ಮತ್ತು ಏನು ನೋಡ್ಬೇಕವ ಪಾಪ, ಎಷ್ಟು ಪೇಷನ್ಸ್ ಬೇಕು. ಆದರೂ ಚಾಲೆಂಜ್ ಕೊಡ್ತಾನೆ, ಕಡಿಮೆ ಮಾಡ್ತೀನಿ. ಹೆಂಗೆ ಡಾಕ್ಟ್ರ್ ಚಾಲೆಂಜ್ ತೊಗೊಂಡು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಹಂಗೆ ರೆಡಿಯಾಗಿ ಊಟ ಮಾಡಿ ಬೆಸ್ಟ್ ಡ್ರೆಸ್ ಹಾಕ್ಕೊಂಡು ಚೇರ್ಫುಲ್ಲಾಗಿ ಗುಡ್ ಮಾರ್ನಿಂಗ್ ಸರ್ ಅಂದರೆ ಸೆಟ್ ಡೌನ್ ಅಂದ್ರೆ ಯಾಕೆ ಮಾಸ್ತರ್ ಆಗ್ತಿಲಿ? ಯು ಆರ್ ಸೋ ಗ್ರೇಟ್. ಹಂಡ್ರೆಡ್ಸ್ ಆಫ್ ಪೀಪಲ್ಸ್ ಎವ್ರಿ ಮೊಮೆಂಟ್ ಗುಡ್ ಮಾರ್ನಿಂಗ್. ನಿಮ್ಮಲ್ಲಿ ದೈವತ್ವ ನೋಡಿದರೆ ನೀನು ಅವ್ರನ್ನ ಯಾರನ್ನೋ ಒಬ್ರನ್ನ ನೋಡಿದಂಗೆ ನೋಡ್ತಿ. ಯಾಕಪ್ಪ? ನನ್ನಲ್ಲಿ ದೈವತ್ವ ಇರೋದು 100 ಹುಡುಗರು ಒಂದೇ ಹೊಡೆತಕ್ಕೆ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್. ಎಷ್ಟು ಪವಿತ್ರ ಇದೆ ನನ್ನ ಜವಾಬ್ದಾರಿ ಎಷ್ಟಿದೆ. ಬೈಲಿಕ್ಕಿಲ್ಲ ಮಾಸ್ಟ್ರು. ಅದಕ್ಕೆ ನಾನು ಹೇಳೋದು, ಮಾಸ್ಟ್ರ್ ಆಗಬೇಕಂದ್ರೆ ನಂದು ಥಿಯರಿ, ಬಾವಿ ಒಳಗೆ ಕೊಡ ಬಿಟ್ಟರೆ ಖಾಲಿ ಇರ್ತದೆ, ಬಿಟ್ಟರೆ ಅದು ಬಾಗಿದ್ರೆ ನೀರು ಒಳಗೆ ಹೋಗ್ತದೆ, ಬಿಟ್ಟರೆ ಬಾಗಬೇಕು. ಮೇಷ್ಟ್ರಾಗವ ಯಾವ್ಯಾವ ವಿಷಯ ತಿಳಿದಿಲ್ಲ ಅವ್ರ ಹತ್ರ ಹೋಗಿ ನನಗಿದು ತಿಳಿಲಿಲ್ಲ ತಿಳ್ಕೊಬೇಕನ್ನೋಂಥ ಮನಸ್ಸಲ್ಲೇ ಹೋದ್ರಿ ಅಂದ್ರೆ ತುಂಬ್ತದೆ ಕೊಡ. ಮೇಲೆ ಜಗ್ತೀರಿ, ತುಂಬಿದ ಕೊಡ ಜಗ್ತೀರಿ. ಸೋ ಮೆನಿ ಥಿಂಗ್ಸ್ ನಿಮ್ಮಲ್ಲಿ ಈಗಿದೆ. ಒಂದು ತಂಬಿಗೆಗೆ ನೀರು ಹಾಕಬೇಕಿದ್ರೆ ಕೊಡ ಬಾಗಬೇಕು, ತಂಬಿಗೆ ಬಾಗಬೇಕು, ಕೊಡ ಬಾಗಬೇಕು ಅಲ್ವಾ? ಮಾಸ್ಟರ್ ಬೇಕಾದಷ್ಟು ರ್ಯಾಂಕ್ ತೊಗೊಂಡು ಬೇಕಾದ ಕಲಿಪ ನೀನು. ಅವ್ರ ಲೆವೆಲಿಗೆ ಬಾಗಿ ಕಲಿಸೋದು ನೀ ಕಲೀಲಿಲ್ಲ, ನೀ ಮಾಸ್ಟರ್ ಆಗೋದಿಲ್ಲ. ಬರೀ ನಾನು 8 ಗೋಲ್ಡ್ ಮೆಡಲಿಸ್ಟು ತೊಗೊಂಡು ಏನು ಮಾಡಿದಿಲ್ಲ ಹುಡುಗ. ಒಬ್ಬ ತಾಯಿ ತನ್ನ ಮಗುಗೆ ನಡಿಗೆ ಕಲಿಸ್ಬೇಕಾದ್ರೆ ಮೊದಲು ಬಾಗಿ ಕಲಿಸ್ತಾಳೆ, 2 ರಟ್ಟಿ ಹಿಡಿದು ಉದ್ದಕ್ಕೆ ಕಾಲು ಮೊದಲೇ ಸಲ. ವಾವ್ ಎಷ್ಟು ಉದ್ದ ಕಾಲಿದೆ ಅಂತಾಳೆ.
ನಂತರ ಸ್ಟೆಪ್ಸ್ ಹಿಡ್ಲಿಕ್ಕೆ ಚಾಲು ಮಾಡಿದ್ರೆ ಸ್ಟೆಪ್ಸ್ ಕರೆಕ್ಟ್ ಆದಮೇಲೆ ರಟ್ಟಿ ಹಿಡಿತಾಳೆ, ತನ್ನ ಹೈಟ್ ಹೆಚ್ಚು ಮಾಡ್ಕೊಂಡ್ಳು. ನಂತರ ಇನ್ನೂ ಪರ್ಫೆಕ್ಟ್ ಆದರೆ ಮುಂಗೈ ಹಿಡಿತಾಳೆ. ಈಗ ಇನ್ನೂ ಪರ್ಫೆಕ್ಟ್ ನಡೀಲಿಕ್ಕೆ ಪ್ರಯಾಣ ಬೆರಳು ಕೊಡ್ತಾಳೆ, ಬೇಕಾದ್ರೆ ಹಿಡಿ ಬೇಡ ಬಿಡ ಅಂತ. ಇನ್ನೂ ಮುಂದೆ ಓಡ ಅಂತ ಹೇಳ್ತಾಳೆ. ಓಡಿದಾಗ ಆ ಹುಡುಗ ಜನ ಅಂತಾರೆ, ಈ ಹುಡುಗ ಯಾರಿದ್ದಾರ್ರಿ ಅಂದರೆ, ನಾ ಇಲ್ಲಿದ್ದೇನೆ ತಗೊಳ್ರಿ. ನಾವು ಕಲಿಸಿದ ಹುಡುಗ ವರ್ಲ್ಡ್ ಫೇಮಸ್ ಆದರೆ ಯಾರು ಈ ಹುಡುಗ ಅಂದರೆ ಅವ್ರ ಗುರುಗಳು ಇಂಥವ್ರು, ಆ ಸಾಲಿ ಇಂಥದ, ಅವ್ರ ಊರು ಇಂಥದ, ಅವ್ರ ತಂದೆ ತಾಯಿ ಇಂಥದ. ಅನಾಥ ಆಗೋದಿಲ್ಲ. ಪರ್ಫೆಕ್ಟ್ ಕೋಚಿಂಗ್ ಅವಶ್ಯದ. ನನಗೆ ಇನ್ನೂವರೆಗೂ ಸಾವಿರಾರು ಕೋಟಿಗಟ್ಟಲೆ ಹುಡುಗರನ್ನ ಕಲಿಸ್ತೀನಿ, ಬಟ್ ನನಗೊಬ್ಬರು ಡಲ್ ಕಂಡಿಲ್ಲ. ನಿಮ್ಮ ವಿದ್ಯಾರ್ಥಿಗಳು? ಹೌದು. ಯಾಕೆ ಡಲ್ ಆಗಬೇಕು ಅವ್ರ? ಎಲ್ಲ ಒಂದೇ ಈಕ್ವಲ್ ಇರಲ್ಲ, ಕಮ್ಮಿ ಇರ್ತಾರೆ, ಜಾಸ್ತಿ ಇರ್ತಾರೆ ಅಂತಾರೆ. ಈಗ ನಿಮ್ಮಲ್ಲಿರೋದು, ಈಗ ನೀವು ಬೆಸ್ಟ್ ಸ್ಪೋರ್ಟ್ಸ್ಮನ್ ಇದ್ದೀರಿ, ಬೆಸ್ಟ್ ಆರ್ಟಿಸ್ಟ್ ಇದ್ದಾರೆ, ಹೆಂಗೆ ಕಂಪೇರ್ ಮಾಡ್ತೀರಿ? ಉಪ್ಪು ಸಕ್ಕರೆ ಬಾಜುಕಿಟ್ಟು ಸಕ್ಕರೆಗೆ ಹೇಳ್ತೀರನ, ನೋಡೋದು ಉಪ್ಪು ಹೆಂಗದ ನೋಡೋದು, ನಿನಗೇನಾಗ್ಯದ ಅಂದ್ರೆ, ಅಥವಾ ಉಪ್ಪು ಹೇಳೋದು ನೋಡೋದು ಸಿಹಿ ಹೆಂಗದ, ನಿನಗೇನು ದಾಡ್ಯಾಗದ ಅಂದ್ರೆ, ನಿನ್ನ ಕ್ವಾಲಿಟಿ ನಿನ್ನ ಕ್ವಾಲಿಟಿ ನಿನಗೆ, ಇಬ್ಬರು ಅಡುಗೆಗೆ ಅವಶ್ಯ ಅದ. ಇದನ್ನು ನಾವು ತಿಳಿಸ್ತಾ ಇಲ್ಲ. ಇವನ್ನ ಹಂಗಾಗು, ಅವನ್ನ ಹಂಗೆ ಯಾಕಾಗಬೇಕು? ಯಾಕಾಗ್ಬೇಕು ರೀ? ನಮ್ಮ ಎಜುಕೇಷನ್ ನಾಳೆ ಪೇರೆಂಟ್ಸಿಗೆ ಒಂದು ಮೀಟಿಂಗ್ ಇದೆ, ತುಂಬ ಇಂಟ್ರೆಸ್ಟಿಂಗ್. ನಾವೇನು ಮಾಡ್ತೀವಿ ಕಂಪೇರ್? ನೋಡು ಅವ ಹೆಂಗಿದ್ದಾನೆ ನಿನ್ನ ಕ್ಲಾಸ್ಮೇಟ, ಅವ ಹೆಂಗೆ ಶಾಣೆ ಇದ್ದಾನೆ ನೋಡು. ಅವನ್ನ ಯಾಕೆ ಕಂಪೇರ್ ಮಾಡ್ತೀರಿ? ನಿಮ್ಮ ಹುಡುಗ ಇಂಟೆಲಿಜೆಂಟೇ ಇದ್ದಾನೆ ರೀ. ಬಟ್ ಮಾರ್ಕ್ಸ್ ಕಮ್ಮಿ ತೊಗೊಂಡ್ರೆ ಬೇಜಾರಾಗಲ್ವಾ? ಮಾರ್ಕ್ಸ್ ಒಂದೇ ಯಾಕೆ ನೀವು ಕೌಂಟ್ ಮಾಡ್ತೀರಿ? ಫಸ್ಟ್ ಕ್ವಶನ್. ಅಲ್ಲ, ಈಗ ನಿಮಗಿಂತಲೂ 2 ಉಂಡಿ ಹೆಚ್ಚಿಗೆ ತಿಂತೀನಿ, ಆವಾಗ ನಾ ತಿಂದೇನಂತ ನೀವು ತಿಂತೀರಿ? ಮತ್ತು ಮಾರ್ಕ್ಸ್ ಒಂದೇ ಕೌಂಟಿಂಗ್ ಅಲ್ಲ. ಹೀಗಾಗಿ ಇವತ್ತು ಏನಾಗಿದೆ, ಮಾರ್ಕ್ಸ್ ಒಂದೇ ಕೌಂಟಿಂಗ್ ಆಗಿರೋದ್ರಿಂದ ಕಲಿಸದೆ ಮಾಸ್ಟರು ಹೆಚ್ಚು ಮಾರ್ಕ್ಸ್ ಆಗ್ತಾ ಇದ್ದಾರೆ. ಹೇಳಿ, ನಾನೀಗ ಕಲಿಸೋದಿಲ್ಲ. ನಾನು ಯಾವುದೋ ಒಂದು ಕೆಟಗರಿ ಒಳಗೆ ಮಾಸ್ಟರ್ ಆಗೇನೆ, ಪ್ರೊಫೆಸರ್ ಆಗೇನೆ. ನಾನು ತೊಗೊಂಡಿದ್ದ 50%. 100% ತೊಗೊಳ್ಳೋಂಥ ಹುಡುಗನಿಗೆ ನಾನು ಯಾವ ರೀತಿ ಕಲಿಸ್ಬೋದು ಹೇಳ್ರಿ ನೋಡೋಣ ಇವತ್ತು. ನಾನು ಇದು ಓಪನ್ ಕ್ವಶನ್ಸ್ ಮಾಡ್ತಾಯಿದ್ದೇನೆ. ನಾನು ತೊಗೊಂಡದ್ದ 50%. ನಿಮ್ಮ ಗೌರ್ಮೆಂಟ್ ಕ್ಯಾಟಗರಿ ಪ್ರಕಾರ ಇವ್ನು ತೊಗೊಳ್ಳೇಬೇಕು, ಹೌದಿಲ್ಲ ರೀ? ತೊಗೊಂಡ್ರಿ, ಅವ 100% ಆಗೋ ಹಂಗೆ ಕಲಿಸ್ತಾನೆ ಹೆಂಗೆ? ಇದು ಸಿಂಪಲ್ ಕ್ವಶನ್, ಯಾರ ಮೇಲೆ ಕಮೆಂಟ್ ಇಲ್ಲ. ಯಾವ ಕಾಸ್ಟ್ನಲ್ಲೂ ಡಲ್ ಅಂತ ಯಾರೂ ಇಲ್ಲ. ನಾವು ಮಾಡೀವಿ, ಯಾಕಂದ್ರೆ ಕಸ್ಕೋಬೇಕಲ್ಲ ನಿಮ್ಮ ಕಡೆಯಿಂದ. ಹೇಳಿ ನೋಡೋಣ ಇವತ್ತು ಎಜುಕೇಷನ್ ಸಿಸ್ಟಮ್ಸ್ ಏನಾಗಿದೆ. ಸಿಂಪಲ್ ಕ್ವಶನ್ಸ್. ನಾನು ಈಗ ಮೊನ್ನೆ ಇಂಟರ್ವ್ಯೂ, ಹೌದಾ, ಈಗ ಒಂದು 1 ಮಂತ್ ಬ್ಯಾಕ್, ಮಿಲಿಮೀಟ್ರ್ ದೊಡ್ಡದು ಮೀಟರ್ ದೊಡ್ಡದು, ಯಾರು ಮ್ಯಾಥಮೆಟಿಕ್ಸ್ 90% ಮಾಡಿದಂಥ ಒಬ್ಬ ಸ್ಟೂಡೆಂಟ್ನಿಗೆ ಮೀಟರ್ ದೊಡ್ಡದು ಕೇಳಿದ್ರೆ ಮಿಲಿಮೀಟ್ರ್ ದೊಡ್ಡದಂದ. ಹೆಂಗೆ ಗುರುಗಳಂದ್ರೆ ಅಲ್ಲಿ MM 2 ಬರ್ತಾವೆ ಸರ್, ಮೀಟರ್ದಾಗ 1 M ಬರ್ತದ ಅಂದ. ಮ್ಯಾಥಮೆಟಿಕ್ಸ್ 90% ಮಾಡಿದವನಿಗೆ ಇದು ಪ್ರಶ್ನೆ, ಹೇಳಿ ಸರ್ ನೀವು ಎಲ್ಲಿ ನಮ್ಮ ಲೆವೆಲ್ ಎಲ್ಲಿದೆ? ಆ ಹುಡುಗನಿಗೆ ಅವ ಏನು ಕಲಿಸ್ತಾನೆ ಹೇಳಿ ನೋಡೋಣ. ಇದ್ದ ಪಾಠ ಅವನು ಗಟ್ಟಿ ಮಾಡ್ಕೊಂಡು ಅಲ್ಲೊಂದು ಟೇಬಲ್ ಇರ್ತದೆ, ಅದು ಟೇಬಲ್ ಮೇಲಿಂದ ಹೇಳ್ತಾನೆ, ಸರ್ ಅದು ಹೆಂಗೆ ಬಂತ್ರಿ ಸರ್? ನಡು ಕೇಳಬೇಡ, ಮುಗಿದ ಮೇಲೆ ಕೇಳಂತಾನೆ. ಯಾಕಂದ್ರೆ ನಾನು ನೆನಪು ಹಾರ್ತೇನೆ, ಮುಗಿದ ಮೇಲೆ ಕೇಳಿದೆ ಅಂತೇಳಿ. ಆಗ ಕೇಳಲಿಕ್ಕೆ ಏನಾಗಿತ್ತು, ಹೆಂಗೆ ಬೇಕು ಹಂಗೆ ಹೊಡಿತೇನೆ ನಾನು, ಮಾಸ್ತರ್ ನಾನು. ಅವ್ನು ಹುಡುಗಂತಾನ, ಅವ್ನ ಕ್ಲಾಸಿಗೆ ಕೂಡೋದು ಬೇಡ, ಅವ್ನು ಎದ್ರಾಗಿಂದ ಹೇಳ್ತಾನೆ, ನಮ್ಗೆ ಗೊತ್ತದ. ಈಗ 5 ವರ್ಷ ನಮ್ಮ ಅಣ್ಣಗೆ ಕಲಿಸಿದವ ಮಾಸ್ತರ್ ಅವ, ಹೌದಿಲ್ಲ ರೀ? ನಮ್ಮ ಅಣ್ಣನ ನೋಡ್ಸವಲ್ಲ ಸಾಕು, ಮತ್ತು ಇವ್ನ ಪೀರಿಯಡ್ಗೆ ಯಾಕೆ ಕೊಡ್ಬೇಕಂತಾನೆ. ನೀವು ಮೊದಲೇ ಪಾಠ 5 ವರ್ಷ ಕಲ್ತೀರಿ, ಹೌದಿಲ್ಲ ರೀ? ನಿಮ್ಮ 5 ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಪಾಠ 5 ವರ್ಷ. ಆ ಹುಡುಗರು ಬರೋರು 1 ವರ್ಷದಾಗ ಕಲಿತಾರೆ ಇಲ್ಲದನ್ನು. ಆಮೇಲೆ ಅಷ್ಟು ಜಾಣ ಹುಡುಗರಿಗೆ ಕಲಿಸ್ಲಿಕ್ಕೆ ನಿಮ್ಗೆ 5 ವರ್ಷ ಆದರೂ ನಿಮ್ಗೆ ಕಲಿಸ್ಲಿಕ್ಕೆ ಬರೋಲ್ತಲ್ಲ. ಈಗ ನಾ ಸಿಂಪಲ್ ಕ್ವಶನ್ ಕೇಳ್ತೇನೆ. ಓಕೆ, ಬ್ಲಡ್ ಗ್ರೂಪ್ಸ್ ಮನುಷ್ಯನಲ್ಲಿ ಎಷ್ಟು? 4 ಅಂತ ಹೇಳ್ತೀವಿ. ಪಾಸಿಟಿವ್ ನೆಗೆಟಿವ್ ಬಿಡೋಣ. A B ಆ್ಯಂಡ್ O ಬ್ಲಡ್ ಗ್ರೂಪ್ಸ್ ಇರ್ತಾವೆ, ಪಾಸಿಟಿವ್ ನೆಗೆಟಿವ್ ಇರ್ತಾವೆ, ಎಲ್ಲ ಹೇಳ್ತೇವೆ. ಓಕೆ, ಮನುಷ್ಯನಲ್ಲೇ ಬ್ಲಡ್ ಗ್ರೂಪ್ಸ್ ಎಷ್ಟು? ನಾನು ಚಾಯ್ಸ್ ಕೊಡ್ತೇನೆ, ಆಯ್ತು, ಕರೆಕ್ಟ್ ಹೇಳ್ತಾನೆ 4. ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ. ಏನು, ನಮ್ಗೆ ಬ್ಲಡ್ ಕೊಡಬೇಕಾದ್ರೆ ಟೆಸ್ಟ್ ಮಾಡಿಕೊಡ್ತಾರೋ ಹಂಗೆ ಕೊಡ್ತಾರೋ? ಟೆಸ್ಟ್ ಮಾಡಿಕೊಡ್ಬೇಕು ಸರ್. ಸಣ್ಣ ಹುಡುಗ ಗೊತ್ತಿದೆ, ವೆರಿ ಗುಡ್. ಸೊಳ್ಳೆಗಳು ಬೇಕಾದವ್ರದ್ದು ರಕ್ತ ಹೀರ್ತಾವೋ ಏನು ಟೆಸ್ಟ್ ಮಾಡಿ ಹೀರ್ತಾವೋ? ಹಾಗೆ ಇರ್ತದೆ, ಬೇಕಾದವ್ರದ್ದು ಇರ್ತವೆ. ಮತ್ತು ಅದು ಯಾಕೆ ಸಾಯಲಿಲ್ಲ? ಸಿಕ್ಕಿದ ರಕ್ತ ಎಲ್ಲ ಕೂಡ ಸಾಯ್ಬೇಕಿತ್ತು ನಾವು. ಅದು ಯಾಕೆ ಸಾಯಲಿಲ್ಲ? ನಮ್ಗೆ ಹಂಗೆ ಕೊಟ್ರೆ ಯಾಕೆ ಸಾಯ್ತೀವಿ? ಈ ರೀತಿ ಎಂದಾರು ಕ್ವಶನ್ ಕೇಳಿದ್ವನ್ರಿ ಮಕ್ಕಳಿಗೆ ನಾವು, ನೇರವಾಗಿ ರೆಡಿಮೇಡ್ ಆನ್ಸರ್ ಕೊಟ್ಬಿಟ್ವಿ. ಈಗ ಥಿಂಕಿಂಗ್ ಹೆಂಗೆ ಚಲೋ ಆಯ್ತು? ನೆಕ್ಸ್ಟ್ ಡೇ ಅದನ್ನು ಕಂಟಿನ್ಯೂ ಮಾಡಿರಿ. ND ಬ್ಲಡ್ ಗ್ರೂಪ್ಸ್ ಎಲ್ಲ ಹೇಳ್ರಿ, RBCs ಹೇಳ್ರಿ, WBC ಹೇಳ್ರಿ, ಪ್ಲೇಟ್ಲೆಟ್ಸ್ ಹೇಳ್ರಿ, ಎಲ್ಲನೂ ಹೇಳ್ರಿ. ಒಂದು ಪ್ರಾಬ್ಲಮ್ ಹಿಂಗೆ ಅಂದಾಗ ಹೌದಲ್ಲ, ಕೇಳ್ಕೊಂಡು ಬಾ, ಬೇಕಾದ್ರ ಕಡೆ ಡಾಕ್ಟ್ರ್ ಕಡೆ ಕೇಳು, ಅಪ್ಪನ ಕೇಳು, ಅವ್ವನ ಕೇಳು, ಮತ್ತೊಬ್ಬರು, ಅವ್ರಿಗೂ ಚಾಲೂ ಆಯ್ತು. ಹೌದಲ್ಲ ಹುಳ. ಹಾಂ, ಈಗ ನೆಕ್ಸ್ಟ್ ಡೇ ನಾವು ಹೇಳಿದಾಗ ಏನಂದ್ರೆ ಸರ್, ಅವ ಹೇಳ್ತಾನೆ, ಅವ್ಗೆ ಟೀಚ್ ಆತ, ಅಪ್ಪಗೆ ಟೀಚಿಂಗ್ ಆತ, ಬಾಜುಕ್ನವ್ಗೆ ಟೀಚಿಂಗ್ ಆತಿಲ್ಲ ರೀ. ಇಡೀ ಸಮಾಜ ಇದಾಗ ಈಗ ತಿಳಿದು ನಿಮ್ಮ ಮನೆಗೆ ನಾವು 4 ಮಂದಿ ಊಟಕ್ಕೆ ಬರ್ತೀವಿ, ಅನ್ನ ಬಿಡಿಸ್ತಾರೆ. ಹಿಂಗೆ ನಿಮ್ದು ಯಾವ ಬ್ಲಡ್ ಗ್ರೂಪು?
ಎ ಗ್ರೂಪನ್ನು ಬಿ ಗ್ರೂಪನ್ನು ಕೇಳ್ತಾಳೆ, ಇನ್ನು ಎಲ್ಲರಿಗೂ ಒಂದು ನಮೂನೆ ಬಡಿಸ್ತಾಳೆ. ಒಂದು ನಮೂನೆ ರೊಟ್ಟಿ, ಒಂದು ನಮೂನೆ ಪಲ್ಯ, ಒಂದು ನಮೂನೆ ಸಾರು, ಒಂದು ನಮೂನೆ. ಅಲ್ಲಿ ಯಾಕೆ ಟೆಸ್ಟ್ ಮಾಡಲಿಲ್ಲ? ಯಾಕೆಂದರೆ ತಿಂದದ್ದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗೋದ್ರಿಂದ ಟೆಸ್ಟ್ ಮಾಡೋ ಕಾರಣ ಇಲ್ಲ. ಹಂಗೆ ಸೊಳ್ಳೆ ಹೀರಿದ ರಕ್ತ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ಹೋಗೋದ್ರಿಂದ ಟೆಸ್ಟ್ ಮಾಡೋ ಕಾರಣ ಇಲ್ಲ. ನಮಗೆ ಕೊಡೋದು ನೇರವಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ ಕೊಡೋದ್ರಿಂದ ಟೆಸ್ಟ್ ಮಾಡಬೇಕು. ಎರಡು ಸಿಸ್ಟಮ್ ಬೇರೆ ಬೇರೆ. ಒನ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್, ಒನ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. ಯಾಕೆ ಹೇಳೋದಿಲ್ಲ ಮಾಸ್ಟರ್ ಇದನ್ನು? ಎಷ್ಟು ಸರಳ ವಿಜ್ಞಾನ ಅರ್ಥ ಆಗ್ಬಿಡು. ಹೇಳಿ ನೋಡೋಣ ಎಷ್ಟು ಇಂಪಾರ್ಟೆಂಟ್ ಇದೆ. ಮತ್ತೆಲ್ಲ ವಿಜ್ಞಾನ ಕಷ್ಟ ಅಂತ ಫೇಲ್ ಆಯ್ತು ಕನ್ನಡ. ಯಾರೂ ಫೇಲ್ ಆಗೋದಿಲ್ಲ. ಒಂದು ಸಲ ಧಾರವಾಡದ ರಿಸಲ್ಟ್ ಕಡಿಮೆ ಆದಾಗ 30,000 ಸ್ಟೂಡೆಂಟ್ಸ್ಗೆ ಎವ್ರಿ ಸ್ಯಾಟರ್ಡೇ 8 ಗಂಟೆಯಿಂದ 11 ಗಂಟೆವರೆಗೆ ಹೋಗ್ತಿದ್ದೆ ನಾನು. ನೀವೇ? ನಾವು ನಮ್ಮ ಇವರು ಅರೇಂಜ್ ಮಾಡಿದ್ರಿ. ಏನು ನನ್ನ ವ್ಯವಸ್ಥೆ ಏನಂದರೆ ಕರ್ಕೊಂಡು ಹೋಗ್ಬೇಕು ಮತ್ತು ನನ್ನ ಮನೆಗೆ ತಂದು ಬಿಡಬೇಕು ಅಷ್ಟೇ. ಬಿಡೋದು ಏನು ನೋ ಇದು. 30,000 ಸ್ಟೂಡೆಂಟ್ಸ್ನ ಸೈನ್ಸ್ ಕಲಿಸಿದ್ದು. ಹಳ್ಳಿಗೆ ಹೋದು ಸಮೀಪದ ಹಳ್ಳಿ ಹುಡುಗರು ಬರ್ತಿದ್ದು ಕಲಿಸಿದ್ವಿ. ರಿಸಲ್ಟ್ ಬಂದಾಗ 30,000 ಸ್ಟೂಡೆಂಟ್ಸು ಸೈನ್ಸಲ್ಲಿ ಯಾರೂ ಫೇಲ್ ಇಲ್ಲ. ನಂದು ಗ್ರೇಟ್ನೆಸ್ ಅಲ್ಲದು, ಅಂದ್ಕೊಳ್ಳಿ ಆನರ್ಗೆ ಏನಾರು ಮಾಡಿ ಬೇಡ ಅಂತ ಹೇಳಿದೆ. ನಾನು ಒಪ್ಕೊಂಡಿದ್ದ. ನಂಗೆ ಚಟ ಇದು ಕಲಿಸೋದು. ಚಟ ಇದ್ದವ್ರು ಏನು ಮಾಡ್ತಾರೆ, ತಂಬಾಕು ಹಾಕ್ತಾರೆ, ಒಂದು ಅಡಿಕೆ ಕೊಟ್ಟರೆ ಕೊಟ್ಕೊಳ್ಳೆ, ಅದ್ರ ರೇಟ್ ಎಷ್ಟು ಅಂತ ಕೇಳ್ತಾರೇನ? ಫ್ರೀ ಹೌದಲ್ಲ? ಹಂಗೆ ನಂಗೆ ಚಟ ಅದು ಕಲಿಸೋದು, ಅದು ಫ್ರೀ. ಸಂಬಳಕ್ಕಿಂತ ಯಾಕೆ ತಗೋಬೇಕು? ನಂಗೆ ಚಟ ಅಂದರೆ ಈಗ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಏನು ಕಾಂಟ್ರಾಕ್ಟ್ ಏನಾರ ಮಾಡಿವೆ, 1 ತಾಸಿಂದು ಇಷ್ಟು ನಿಮಿಷ, 15 ನಿಮಿಷಕ್ಕೆ ಇಷ್ಟು ಶಬ್ದ. ಬೆಂಗಳೂರು ಅದನ್ನೇ ಕೇಳ್ತಾರೆ. 2 ಅವರ್ಸ್ ನೀವು ನಮ್ಮಲ್ಲಿ ಹೇಳಬೇಕು ಸರ್, ನೀವೇನು ತೊಗೊಳ್ತೀರಿ, ನಿಮ್ಮ ಒಂದು ಲಕ್ಷ ಕೊಡ್ಬೇಕದು. ಸರ್ ಎಷ್ಟು ಸರ್? ಲಕ್ಷ ಕೊಡ್ರಿ. ಅಮೌಂಟ್ ಅಲ್ಲ, ಲಕ್ಷ ಕೊಡ್ದಾಗ ಇಲ್ಲಿಂದ ಕರ್ಕೊಂಡೋಗಿ ಎಲ್ಲೇ ಹೊರಗೆ ಹೋಗಿ ಏನು ಮಾಡೋದು? ಇದು ನಮ್ಮ ಎಜುಕೇಷನ್ ಸ್ಟೈಲ್. ಅದೇ ರೀತಿ ನೋಡಿ, ಈಗ ನೀವು ಮಾಂಸ ತಿಂದ್ರೆ ಜೀರ್ಣ ಆಗ್ತದೆ, ಮತ್ತು ನಿಮ್ಮ ಸ್ಟಮಕ್ ಯಾಕೆ ಜೀರ್ಣ ಆಗಲಿಲ್ಲ ಅಲ್ವಾ? ಹೇಳಿ ಸರ್. ಈಗ ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಹೆಂಗೆ ಸ್ಟಾರ್ಟ್ ಆಗ್ತದೆ? ಹೌದಲ್ಲ? ಹೌದು. ಮತ್ತು ಒಮ್ಮೆ ಸಂಕಟ ಆಗ್ತದಲ್ಲ, ಯಾಕಪ್ಪ ಅದೇ? ಹೌದು ರೀ. ಮತ್ತು ಸಂಕಟ ಆದ್ಮೇಲೆ ಸ್ವಲ್ಪ ಹೊತ್ತು ಆಡ್ಕೊಂಡ್ಮೇಲೆ ಆಮೇಲೆ ಹಸಿವಿನ ಆಗೋದಿಲ್ಲ ರೀ. ಏನಿದೆ ನಿಮ್ಮ ಬಾಡಿ ಒಳಗೆ ಹೆಂಗೆ ಚೇಂಜ್ ಆಗ್ತದೆ? ವಾಟ್ ಈಸ್ ದಿಸ್? ಇದನ್ನು ನೀವು ಕಲಿಸ್ಬೇಕು. ಅದೆಲ್ಲ ಬಿಟ್ಟು ಇದು ಡೈಜೆಸ್ಟಿವ್ ಸಿಸ್ಟಮ್, ದಿಸ್ ಈಸೋಫೇಗಸ್, ಇದು ಸ್ಟಮಕ್ಕು, ದಿಸ್ ಇಸ್ ಸ್ಮಾಲ್ ಇಂಟೆಸ್ಟೈನು, ದಿಸ್ ಲಿವರ್, ಬೀಡಲೇಪ ಫಂಕ್ಷನ್ ಹೆಂಗೆ ಮಾಡ್ತಾವ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ಈಗ ಮ್ಯಾಥಮೆಟಿಕ್ಸ್ ಏನರ ಕೇಳ್ರಿ, ನಮ್ದು ಆರ್ಟ್ಸ್ ಮೆಥ್ಸ್ ಅಲ್ರಿ ಅಂತಾರೆ. ರೈಟ್? ಯಾರಿಗಾರು ಕೇಳ್ರಿ, ಏನರ ಬಂತಲ್ಲ, ನಮ್ದು ಆರ್ಟ್ಸ್ ಸರ್, ಮೆಥ್ಸ್ ಅಲ್ಲ ಅಂತಾರೆ. ರೈಟ್? ದಿವ್ಸಕ್ಕೆ 70-80% ನಾವು ಮಾತಾಡೋ ಮ್ಯಾಥಮೆಟಿಕ್ಸ. ಈಗ ನಿಮ್ಗೆ ಡೌಟ್ ಬಂತ, ಹೌದಿಲ್ಲ? ಕೊತ್ತಂಬರಿ ಯಾಕೆ ಬರ್ತಾಳೆ? ಕೊತ್ತಂಬರಿ ಸೊಪ್ಪು ತೊಗೊಂಬರ್ತಾಳೆ. ನೀವು ಇಮಿಡಿಯೇಟ್ಲಿ 1,000 ರೂಪೀಸ್ ಕೊಡ್ತೀರ, ನಾ ಕೊಡುವ ಅಂತ. ಆಕೆ ಗಾಬರಿ ಆಗ್ತಾಳೆ. ಯಪ್ಪ ಎಷ್ಟು ಕೊಡ್ಬೇಕು? ನಂದು ಆರ್ಟ್ಸ್, ನಂಗೆ ಲೆಕ್ಕ ತಿಳಿಯಂಗಿಲ್ಲ ಅಂದೇರಿ. ಅಲ್ಲಿ ಹೆಂಗೆ ಲೆಕ್ಕ ಮಾಡ್ತೀರಿ? ಹೆಂಗೆ ಕೊಟ್ಟಿ? 5 ರೂಪಾಯಿಗೆ 1, 10 ರೂಪಾಯಿಗೆ 100 ಇಲ್ಲನ? ಭಿನ್ನ ರಾಶಿ ಯಾಕೆ ಮಾಡಿದರೆ? 5 ರೂಪಾಯಿಗೆ 1 ಅಂದರೆ 10 ರೂಪಾಯಿಗೆ 2. ಅಲ್ಲೇ 10 ರೂಪಾಯಿಗೆ 3 ಇಲ್ಲನ? ಆರ್ಟ್ಸವ್ರು ಯಾಕೆ ಕ್ವಶನ್ ಮಾಡಿದ್ರೆ? ಒಳ್ಳೇದ. ಆಕೆ ಈ ಬುಟ್ಟಿ ತೊಗೊಂಡ್ಬಿಡ್ರಿಯಪ್ಪ, ನೀವು ಒಂದು ಅಷ್ಟು ತೊಗೊಂಡು ಏನು ಮಾಡಲಿ? ಮನ್ಯಾಗ ಇರೋರು ಇಬ್ಬರೇ, ಎಷ್ಟು ಸಾಕು. ಈ ಕ್ವಾಂಟಿಟಿ ಹೆಂಗೆ ಗೊತ್ತಾತ? ದಟ್ ಈಸ್ ಫಿಸಿಕ್ಸ್. ಯಾಕೆ ತಿಂತೀರಿ? ಕೆಮಿಸ್ಟ್ರಿ. ಎಷ್ಟು ರೊಕ್ಕ ಕೊಡ್ಬೇಕು? ಮ್ಯಾಥ್ಸ್. ಎಲ್ಲಿ ಬೆಳೀತಾರೆ? ಜಾಗ್ರಫಿ. ಎಷ್ಟೊತ್ತಿಗೆ ಬರ್ತಾಳೆ? ಹಿಸ್ಟ್ರಿ, ವ್ಯವಹಾರಕ್ಕೆ ಭಾಷೆ ಎಲ್ಲ ಬೇಕಾಗ್ತದೆ. ಬದುಕಿಗೆ ಎಲ್ಲವೂ ಬೇಕು. ಹೌದಲ್ಲ ಹೇಳ್ರಿ? ನಾವು ಪಾರ್ಟಿಷನ್ ಮಾಡಿ ಸಂಬಂಧ ಇಲ್ಲ ಅನ್ನೋಂಗೆ ನಂಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಅರೇ ಮನ್ಯಾಗ ಎಷ್ಟು ಮಂದಿ ಇದ್ದೀರಿ? 8 ಮಂದಿ ಇದ್ದೀವಿ ರೀ. ಒಬ್ರಿಗೆ ಎಷ್ಟು ಚಪಾತಿ? 2 ರೀ. ಒಟ್ಟು ಎಷ್ಟು ಚಪಾತಿ? 16 ರೀ. ಗುಣಾಕಾರ ಮಾಡಂತ ಯಾವ ಹೇಳಿದ? 16 ಚಪಾತಿ ಗೋಧಿ ಇಷ್ಟು ಬೇಕು ರೀ, ಇಷ್ಟು kg ಗೋಧಿಗೆ ಇಷ್ಟು ರೊಕ್ಕ ರೀ, ಇಷ್ಟು ರೊಕ್ಕ ನನ್ನ ಪಗಾರ ಸಾಲೋದಿಲ್ಲ ರೀ, ಅದ್ರಾಗ ಕಳಿ ಅಂತ ಯಾವ ಹೇಳಿದ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಣ್ಣ ಹುಡುಗನಿಗೆ ಸಹಿತ ನಮ್ಮ ಮನೆ ಇಲ್ಲೇ ಆದರೆ ಸರ್, ಪಕ್ಕದಲ್ಲಿ 5 ನಿಮಿಷದಲ್ಲಿ ಬರ್ತದೆ ಅಂತಾನೆ. ಇವತ್ತು ಏನು ಫಾಸ್ಟ್ ಹೊಡೆದ ಗಾಡಿ ಅಂತಾನೆ. ಹೆಂಗೆ ಗೊತ್ತಾಯ್ತು? ಅಷ್ಟೇ ಟೈಮ್ನಲ್ಲಿ, ಕಡಿಮೆ ಟೈಮ್ನಲ್ಲಿ ಅದು ಕವರ್ ಮಾಡಿದ್ದಕ್ಕೆ ಗೊತ್ತಾಯ್ತು. ಹಂಗಾದ್ರೆ ಸ್ಪೀಡ್ ಹೆಂಗೆ ಗೊತ್ತಾಯ್ತು? ದೂರ ಹೆಂಗೆ ಗೊತ್ತಾಯ್ತು? ಸರ್ ನಾವು ಇವತ್ತೆಲ್ಲ ಏನು ಮಾಡಿವಿ? ಮ್ಯಾಥಮೆಟಿಕ್ಸ್ ಸಂಬಂಧ ಇಲ್ಲ ಅಂತ ಹೇಳಿ ಮಾಡ್ತಾ ಇದ್ದೆ. ರಾಂಗ್. ಬಟ್ A+B² ಎಲ್ಲೂ ಬಳಸೋದೇ ಲೈಫಲ್ಲಿ. ನೀವು ಗೊತ್ತಿಲ್ಲ ಯಾಕೆ A+B ಬಂತು? ಅವ್ರ ಮನೆಗೆ ಎಷ್ಟು ಮಂದಿ ಗೊತ್ತಿಲ್ಲಪ್ಪ ಅಂತೀರಿ. ಅದು ಭಾಳ ಮಂದಿ ಅದಾರ ರೀ ಅಂತೀರಿ. ಭಾಳ ಮಂದಿ ಅಂದ್ರೆ ಎಕ್ಸ್ ಅದೇ ಎಣ್ಸ್ಕೊಂಡು ಬರ್ರಿ. ಆ ಎಕ್ಸ್ ಅಂದ್ರೆ ಎಷ್ಟು ಗೊತ್ತಾಗ್ತದೆ? ನೀವು ಹೇಳ್ತಿರಲ್ಲ ಯಾರು ಅವ್ರ ಮನೆಗೆ ಎಷ್ಟು ಮಂದಿ ಇದ್ದಾರೆ? ಇಲ್ರಿ ಸರ್, ಅದು ಸುಮಾರು ಭಾಳ ಮಂದಿ ಇದ್ದಾರೆ ಸರ್. ಅದು ಸುಮಾರು ಭಾಳ ಮಂದಿ ಅಂದ್ರೆ ಏನದು? ಎಕ್ಸ್ ವ್ಯಾಲ್ಯೂ ಎಕ್ಸ್. ಹೌದಿಲ್ಲ ರೀ? ಎಣ್ಸ್ಕೊಂಡು ಬರ್ರಿ. ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಿಗ್ತದಿಲ್ಲ? ಮತ್ತು ಅದನ್ನು ಅಲ್ಜಾಬ್ರ ಹೇಳ್ತಿರಲ್ಲ, ಅದನ್ನೇ ಅಲ್ಜಾಬ್ರದಾಗ ಹೇಳ್ತಿರಲ್ಲ. ಮತ್ತು ಅದಕ್ಕೆ ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಷ್ಟು? ಅದು ಎಷ್ಟಂದ್ರೆ ನೀವು ಎಷ್ಟು ಹಚ್ತೀಯ ಅಷ್ಟು ಅಂತ ಹೇಳ್ಬಿಡ್ತಾರೆ. ಅವ್ರು ಎಷ್ಟು ಅಂದ್ರೆ ಅಷ್ಟಂದು ಇವರು ಹಚ್ಕೋತಾರೆ. ಹಂಗಲ್ಲ, ಎಣಿಸಿ ಬಂದ ಮೇಲೆ ಅದ್ರ ವ್ಯಾಲ್ಯೂ. ಹೌದನ್ರಿ?
100 ಮಂದಿ ಊಟಕ್ಕೆ ಬರ್ತಾರಪ್ಪ, ಮತ್ತೆ ಎಷ್ಟು ಉಂಡಿ ಮಾಡಬೇಕು? ಏನು ಮಾಡಿರಿ, ಒಂದಿಷ್ಟು ಹೆಚ್ಚು ಮಾಡಿರಿ. ಹೆಚ್ಚು ಅಂದರೆ ಎಷ್ಟು ಮಾಡಿರಿ? ಎಕ್ಸ್ ಹೌದಲ್ಲ, ಹೆಂಗೆ ತಿಂದರು? ಅದು ವಾಯ್, ಅದ್ರಾಗ ಅದನ್ನು ಕಳಿ ಏನು ಬಂತು ಸರ್? ಎಕ್ಸ್ ವಾಯ್ ಯಾಕೆ ಬಂತು? ಅಬ್ಸ್ಟ್ರಾಕ್ಟ್ ಬಂದಾಗ ನೀ ಅದನ್ನು ಹಿಡ್ಕೋ. ಈಗ ಇಷ್ಟು ಮದುವೆ ಮಾಡ್ತಾರೆ, ಎಲ್ಲರೂ ಆಲ್ಜಿಬ್ರ ಮಾಡ್ತಾರೆ, ಏನು ಮಾಡೋದಿಲ್ಲ ರೀ? ಎಷ್ಟು ತರಬೇಕಾ ಅಂದ್ಕೊಳ್ಳಿ, ತೊಗೊಂಡು ಬರ್ರಿ ಒಂದಿಷ್ಟು ಹೆಚ್ಚಿಗೆನ. ಮತ್ತಿದು ಆಲ್ಜಿಬ್ರ ಅಲ್ಲನ? ನಾವು ಇದನ್ನು ಹೇಳೋದಿಲ್ಲ. ಬದುಕಲ್ಲಿ ಗಣಿತ ಉಪಯೋಗ ಇದೆ ಹೇಳ್ರಿ, ಬೇಕಾದವನು ತೊಗೊಳ್ರಿ. ವಿದೌಟ್ ಮ್ಯಾಥಮೆಟಿಕ್ಸ್ ನಿಮ್ಗೆ ಬದುಕಲಿಕ್ಕೆ ಬರೋದಿಲ್ಲ. ನಾವು ಇದು ಗಣಿತ ಅಂದ್ರೆ ನನಗೆ ಆಗಂಗಿಲ್ಲ. 10th ಮುಗಿದ ಕೂಡ ಮುಂದೆ ಏನು ಸೈನ್ಸ್ ಅಂತೀವಿ, ಒಳಗೆ ಮ್ಯಾಥ್ಸ್ ಬರೋಂಗಿಲ್ಲ ಅಂತೀವಿ, ಹೌದಿಲ್ಲ ರೀ? ಯಾಕಂದ್ರೆ ಅದು ಯೂಸ್ಫುಲ್ ಅನ್ನೋಂಗೆ ಯಾರೂ ಕಲಿಸ್ಲಿಲ್ಲ ನಮಗೆ. ಹಿಂಗೆ ಯಾರು ನಮ್ಗೆ ಬಿಡಿಸ ಹೇಳಿಲ್ಲ. ಇವತ್ತು ಒಬ್ಬ ವ್ಯಾಪಾರ ಮಾಡ್ಬೇಕಂತಂದ್ರೆ ಅವ್ನು ಗಣಿತ ಬರಲಿಲ್ಲ ಅಂದ್ರೆ ವ್ಯಾಪಾರ ಹೆಂಗೆ ಮಾಡ್ತಾನೋ? ನಮ್ಮಲ್ಲಿ ಭಾಳ ತಪ್ಪು ಮಾಡ್ತಾ ಇದ್ದೇವೆ. ಆರ್ಟ್ ತೆಗಿಬೇಡ, ಇದು ಯೂಸ್ಲೆಸ್, ಓದು ರೇ. ನಿಮ್ದು ಅಬ್ಸರ್ವೇಷನ್ಸ್ ಆ್ಯಂಡ್ ಕ್ರಿಯೇಟಿವ್ ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಆಗೋದು ಆರ್ಟ್ನಿಂದ. ಮತ್ತೆ ಈಗ ತಿಳಿರಿ, ಒಂದು ಸರ್ಕಲ್ ಡ್ರಾ ಮಾಡೋದು, ಮೆಥಮೆಟಿಕ್ಸ್ ಪೇಪರ್ ಹೆಂಗೆ ಆತ ಈಸಿ ಎತ್ತರಿಸಿದ್ರೆ ಟೈಮಸ್ ಸಾಲಿಲ್ಲ. ಎಮ್ ರೈಟ್? ಹೌದು. ಯಾಕೆ ಸಾಲಿಲ್ಲ? ಒಂದು ಸರ್ಕಲ್ ಡ್ರಾ ಮಾಡ್ಬೇಕು 3 ಸೆಂಟಿಮೀಟರ್ದು, ಎಷ್ಟು ಟೈಮ್ ಬೇಕು? ಸಾಕು, ಹೌದಿಲ್ಲ? ಆಗ್ತದೆ ನೋಡ್ರಿ. ಹಿಂಗೆ ಮಾಡ್ತೀರಿ, ಹಿಂಗೆ ಹೊಡಿತೀರಿ, ಅರ್ಧಕ್ಕೆ ಬಂದಿರ್ತೀರಿ, ಇದು ಮೇಲೆ ಬಂದುಬಿಡ್ತದೆ. ರಬ್ಬರ್ ತಗೋ, ಕಳಸು. ಈಗ ಮೈಂಡ್ ಮತ್ತೇನು ಹೇಳ್ತದೆ? ಮೇಲೆ ಇಡಬೇಡ, ಚಲೋತ್ನಾಗ ಚುಚ್ಚು. 3 ಪೇಜ್ ಒಳಗೆ ಹಾಕ್ತೀರಿ, ಹಾಕಿದ ಮೇಲೆ ಹೊಡಿತೀರಿ, ಹಿಂಗೆ ಹೊಡೆದ ಕೂಡ ಇಲ್ಲೇ ಬಂದು ಕೂಡ್ಬಿಡ್ತದೆ. ಯಾಕೆ? ಇದು ಲೂಸ್ ಆಗಿದ್ದ ನೋಡಿಲ್ಲ, ಅಬ್ಸರ್ವೇಷನೇ ಇಲ್ಲ. ತಗೋ ರಬ್ಬರ್, ಉಜ್ಜು. 2 ಮಿನಿಟ್ಸ್ ಹೋಯ್ತು. ಈಗ ಮತ್ತೆ ಇಷ್ಟಕ್ಕೆ ಬಿಡೋದಿಲ್ಲ, ಯಾಕಂದ್ರೆ 4 ಮಾರ್ಕ್ಸ್ ಇದೆ ಅದಕ್ಕೆ ಮತ್ತೇನು ಮಾಡ್ತೀರಿ? ಹಂಗೆ ಮಾಡಬೇಡ, ಹಿಂಗೆ ಇಡ. ಮೈಂಡ್ ಹೇಳ್ತೆ ಹಿಂಗೆ ಇಡ, ಪೇಪರ್ ಹಿಂಗೆ ತಿರು. ಇಂಟ್ರೆಸ್ಟಿಂಗ್ ಇದೆ ಸರ್, ಎಷ್ಟು ಆನಂದ ಇದೆ ಗೊತ್ತಾ? ಗಣಿತ ಕಷ್ಟ ಅಲ್ವಾ? ಯಾವುದೂ ಕಷ್ಟ ಇಲ್ಲ. ನಿಮ್ಗೆ ಅಪ್ಲಿಕೇಶನ್ಸ್ ನಿಮ್ಗೆ ತಿಳಿಲಿಕ್ಕೆ ಪ್ರಾರಂಭ ಆಯ್ತು ಅಂದರೆ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಯಾವುದೂ ಡಿಫಿಕಲ್ಟ್ ಇಲ್ಲ. ಬಟ್ ನಮ್ಮ ಮೇಷ್ಟ್ರು ಹೇಳಿರಲ್ಲ, ನಮ್ಮ ಯಾಕೆ ಹೇಳಿಲ್ಲ ಗೊತ್ತಾ? ಅವನಿಗೂ ಬರೋದಿಲ್ಲ. ಏನು ಮಾಡೋದು? 30% ಮಾಡಿದವನು ಮಾಸ್ಟರ್ ಮಾಡಿದ್ನ. ನೀವು 100 ಮಾರ್ಕ್ಸ್ದವ್ರು, 70% ನಿಮ್ಗೆ ತಿಳಿದಂಗೆ ಹೇಳ್ತಾನೆ ಅಂದ್ರೆ ನೀವು ಕ್ಲಾಸ್ನಾಗೆ ಕೊಡೋದಿಲ್ಲ. ಮೊದಲೇದೆ ಹೆಂಗೆ ಚಕ್ಕರ್ ಹೊಡಿಬೇಕು, ಒಬ್ಬನ ಹೊರಗೆ ಹೋದ್ರೆ ಬೇಜಾರು ಬರ್ತದೆ. ಇವನು ಮೈ ಮೇಲೆ ಹಾಕದ, ಇವನು ಕೂಡ ಹೋಗಿ ಒಂದು ಪೀರಿಯಡ್ ಆಟ ಆಡಿ ಹೆಂಗೆ ಬರಬೇಕು? ಹಿಂಗೆ ತಿಳಿಸಿ ಹೇಳಲೇ ಇಲ್ಲ ನಮಗೆ. 35 ತಗೊಳಕ್ಕೆ ತಲೆ ಎಲ್ಲ ಕೆಟ್ಟೋಯ್ತು ನಮಗೆ. ಅಲ್ಲಲ್ಲ, ಇದು ರಾಂಗ್ ಮೆಥಡ್. ಅದು ಮಾರ್ಕ್ಸ್ ಕಡಿಮೆ ತೊಗೊಂಡಿರ್ಬೋದು, ಬಟ್ ಇಂಟೆಲಿಜೆಂಟ್ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.